ಹೌದು, ಎಜುಕೇಷನ್ಗೂ ಬಿಸ್ನೆಸ್ ಸ್ಟಾಕು ಏನು ಸಂಬಂಧ ಇದೆ ಅಂತ ತಮ್ಮ ಪ್ರಶ್ನೆ ಹೌದಲ್ವಾ? ಎಜುಕೇಷನ್ಗೂ ಬಿಸ್ನೆಸ್ ಸ್ಟಾಕು ಸಂಬಂಧ ಇರಲೇಬೇಕು. ಯಾಕೆಂದರೆ ಎಜುಕೇಷನ್ ಅನ್ನೋದು ನಾವು ಪಡ್ಕೊಂಡ ಮೇಲೆ ನಾವು ಒಂದು ಉದ್ಯಮಿಯಾಗಿ ಹೇಗೆ ಹೊರಹೊಮ್ಮಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬಿಸ್ನೆಸ್ ಸ್ಟಾಕ್ ಅನ್ನೋ ವೇದಿಕೆ ನಮಗೆ ಅದು ಒಂದು ವಿದ್ಯಾರ್ಥಿಗೆ ನಾನು ಮುಂದೆ ಹೇಗೆ ಎಂಟ್ರಪ್ರೆನರ್ ಆಗಬೇಕು ಅನ್ನೋದಕ್ಕೆ ಇದೊಂದು ವೇದಿಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಎಜುಕೇಷನ್ ಶುಡ್ ಬಿ ಆನ್ ಬಿಸ್ನೆಸ್ ಸ್ಟಾಕ್ಸ್. ಇಂಡಸ್ಟ್ರಿ ಅಕಾಡೆಮಿಯ ಕನೆಕ್ಟ್ ಇಲ್ಲ ಅಂದರೆ ಯಾವುದೇ ಎಜುಕೇಷನ್ ಸಂಪೂರ್ಣ ಆಗಲ್ಲ ಅಂತ ನನ್ನ ಅನಿಸಿಕೆ. Hi entrepreneurs and business owners, ನೀವು ನೋಡ್ತಾ ಇದ್ದೀರಾ KK Business Talk, where game changing ideas are born and your business aspirations takes place. ಇವತ್ತಿನ ನಮ್ಮ ಗೆಸ್ಟ್ ಎಜುಕೇಷನ್ ಸೆಕ್ಟರಲ್ಲಿ ಒಂದು ಸಕ್ಸಸ್ಫುಲ್ ಆಂಟ್ರಪ್ರಿನರ್ ಆಗಿರೋ ರಾಮ್ ಕಿರಣ್. ಸೊ ಲೆಟ್ಸ್ ವೆಲ್ಕಮ್ ರಾಮ್ ಕಿರಣ್ ಅಲಾಂಗ್ ವಿತ್ ದ ಮ್ಯಾನ್ ಆಫ್ ದ ಶೋ KK. Sri Medapalli College is the only college in the region which offers the top quality commerce education. We are an institution where we provide and focus on 360-degree development of the student, be it curricular activities, co-curricular and extracurricular activities. Our students have excelled not only in academics, but they are the ones who have proven their best in sports, culturals and many more. We wish the very best of luck for all the future aspirants. Thank you. ಹಾಯ್ ಹಲೋ ನಮಸ್ಕಾರ ಮೈ ಡಿಯರ್ ಆಂಟರ್ಪ್ರನರ್ಸ್ ಆ್ಯಂಡ್ ಬಿಸ್ನೆಸ್ ಓನರ್ಸ್. ನೀವು ನೋಡ್ತಾ ಇದ್ದೀರಾ KK ಬಿಸ್ನೆಸ್ ಟಾಕ್. ಇವತ್ತಿನ ನಮ್ಮ ಆಂಟರ್ಪ್ರನರ್ ಬಂದ್ಬಿಟ್ಟು ಎಜುಕೇಷನ್ ಇಂಡಸ್ಟ್ರಿಯಿಂದ. ಸೊ ಲೆಟ್ಸ್ ವೆಲ್ಕಮ್ ಮಿಸ್ಟರ್ ರಾಮ್, CEO ಆಫ್ ಶ್ರೀ ಮೇಧಾ ಕಾಲೇಜ್ ಬಳ್ಳಾರಿ. ರಾಮ್ ಸರ್, ವೆಲ್ಕಮ್ ಟು KK ಬಿಸ್ನೆಸ್ ಟಾಕ್. ನಮಸ್ತೆ. ಹೇಗಿದ್ದೀರಾ ಸರ್? ತುಂಬ ಚೆನ್ನಾಗಿದ್ದೀನಿ. ನಮ್ಮ ಶೋಗೆ ಬರೋಕ್ಕೆ ಎಸ್ಪೆಷಲಿ ಎಜುಕೇಷನ್ ಇಂಡಸ್ಟ್ರಿಯವರು ತುಂಬ ಹಿಂದೆ ಮುಂದೆ ಮಾಡ್ತಾಯಿದ್ರು. ಓಕೆ, ಸೊ ಬಟ್ ನೀವು ಧೈರ್ಯ ಮಾಡಿಬಿಟ್ಟು ಬಂದು ಕೂತಿದ್ದೀರಾ. ಸೊ ಅದ್ರ ಬಗ್ಗೆ ಹೇಳಿ ಸರ್. ಪ್ರಪ್ರಥಮವಾಗಿ ನಾನು KK ಬಿಸ್ನೆಸ್ ಸ್ಟಾಕ್ ಅವ್ರಿಗೆ ತುಂಬ ಬೆಸ್ಟ್ ವಿಷಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೂ ಈ ವೇದಿಕೆ ಅನ್ನೋದು ತುಂಬ ಮುಖ್ಯ. ಯಾವುದಾದ್ರೂ ಒಂದು ಫಿಲಾಸಫಿ ಇಲ್ಲ ಯಾವುದಾದ್ರೂ ಒಂದು ಕಾನ್ಸೆಪ್ಟ್ ಜನರ ಮನದಾಳದೊಳಗೆ ಹೋಗಬೇಕು ಅಂದರೆ ಅದಕ್ಕೆ ವೇದಿಕೆ ತುಂಬ ಮುಖ್ಯ. ಸೊ ಎಜುಕೇಷನ್ ಸೆಕ್ಟಾರಲ್ಲಿ ಏನು ಚಾಲೆಂಜಸ್ ಇದೆ, ಎಜುಕೇಷನ್ ಸೆಕ್ಟಾರಿಂದ ಪ್ರಜೆಗಳಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಯಾವ ಥರ ಅನುಕೂಲ ಆಗುತ್ತೆ, ಇದೆಲ್ಲದಕ್ಕೂ ಹೇಳಬೇಕಂದ್ರೆ ವೇದಿಕೆ ಬೇಕು. ಹಾಗಾಗಿ KK ಬಿಸ್ನೆಸ್ ಸ್ಟಾಕ್ ಒಂದು ಅತ್ಯುತ್ತಮ ವೇದಿಕೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಹಾಗಾಗಿ ನಾನು ನಿಮ್ಮ ಒಂದು ಕರೆಗೆ ನಾನು ಹೋಗೊಟ್ಟು ಬಂದಿದ್ದೇನೆ. ರಾಮ್ ಸರ್, ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ಎಜುಕೇಷನ್ ಇಂಡಸ್ಟ್ರಿಯವರು ಇಲ್ಲಿ ಬಂದರೆ ನಮ್ಮ ಥೀಮ್ ಏನಿದೆ KK ಬಿಸ್ನೆಸ್ ಸ್ಟಾಕದ್ದು, ಇಲ್ಲಿ ನಾವು ಪ್ರಾಫಿಟು, ಲಾಸು, ರೆವಿನ್ಯೂ ಇದನ್ನೆಲ್ಲ ಮಾತಾಡ್ತೀವಿ. ಸೊ ಎಜುಕೇಷನ್ ಅವ್ರು ಇಲ್ಲಿ ಬಂದರೆ ಎಸ್ಪೆಷಲಿ ಕಾಲೇಜಸ್ಸು ಅವ್ರು ಏನು ಗೊತ್ತಿದ್ದಾರೆ, ಬಿಸ್ನೆಸ್ ಥರ ತೋರಿಸ್ತೀರಾ, ಅದೊಂದು ಭಯ ಇತ್ತು, ಅದಕ್ಕೆ ಬರೋಕ್ಕೆ ಹಿಂದೆ ಮುಂದೆ ಮಾಡ್ತಾಯಿದ್ರು. ಬಟ್ ನೀವು ಧೈರ್ಯ ಮಾಡಿ ಬಂದಿದ್ದೀರಾ, ತುಂಬ ಥ್ಯಾಂಕ್ಸ್. ಹೌದು, ಎಜುಕೇಷನ್ಗೂ ಬಿಸ್ನೆಸ್ ಸ್ಟಾಕು ಏನು ಸಂಬಂಧ ಇದೆ ಅಂತ ತಮ್ಮ ಪ್ರಶ್ನೆ ಹೌದಲ್ವಾ? ಎಜುಕೇಷನ್ಗೂ ಬಿಸ್ನೆಸ್ ಸ್ಟಾಕು ಸಂಬಂಧ ಇರಲೇಬೇಕು. ಯಾಕೆಂದರೆ ಎಜುಕೇಷನ್ ಅನ್ನೋದು ನಾವು ಪಡ್ಕೊಂಡ ಮೇಲೆ ನಾವು ಒಂದು ಉದ್ಯಮಿಯಾಗಿ ಹೇಗೆ ಹೊರಹೊಮ್ಮಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬಿಸ್ನೆಸ್ ಸ್ಟಾಕ್ ಅನ್ನೋ ವೇದಿಕೆ ನಮಗೆ ಅದು ಒಂದು ವಿದ್ಯಾರ್ಥಿಗೆ ನಾನು ಮುಂದೆ ಹೇಗೆ ಎಂಟ್ರಪ್ರೆನರ್ ಆಗಬೇಕು ಅನ್ನೋದಕ್ಕೆ ಇದೊಂದು ವೇದಿಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಎಜುಕೇಷನ್ ಶುಡ್ ಬಿ ಆನ್ ಬಿಸ್ನೆಸ್ ಸ್ಟಾಕ್ಸ್. ಇಂಡಸ್ಟ್ರಿ ಅಕಾಡೆಮಿಯ ಕನೆಕ್ಟ್ ಇಲ್ಲ ಅಂದರೆ ಯಾವುದೇ ಎಜುಕೇಷನ್ ಸಂಪೂರ್ಣ ಆಗಲ್ಲ ಅಂತ ನನ್ನ ಅನಿಸಿಕೆ. ಹಾಗಾಗಿ ಬಿಸ್ನೆಸ್ ಸ್ಟಾಕ್ ಒಂದು ಪ್ಲ್ಯಾಟ್ಫಾರ್ಮ್. ಎಜುಕೇಷನ್ ಅನ್ನೋ ಒಂದು ಆಂಟ್ರಪ್ರಿನರ್ನ ನೀವು ಇಂಟರ್ವ್ಯೂ ಮಾಡೋದ್ರಿಂದ ಯಾವ ಥರ ಸುಮಾರು ಕ್ಲಾರಿಟಿ ಸಿಗುತ್ತೆ. ಅಂದರೆ ಒಂದು ವಿದ್ಯಾರ್ಥಿ ನಾನು ಬಿಸ್ನೆಸ್ ಮ್ಯಾನ್ ಹೇಗೆ ಆಗಬೇಕು, ನನ್ನ ಎಜುಕೇಷನ್ ಹೇಗೆ ಉಪಯೋಗ ಮಾಡ್ಕೊಂಡು ನಾನು ಬಿಸ್ನೆಸ್ ಮ್ಯಾನ್ ಹೇಗಾಗ್ಬೋದು ಅನ್ನೋದ್ರ ಬಗ್ಗೆ ಒಂದು. ಓಕೆ ರಾಮ್ ಸರ್, ಇದೇ ಇಂಡಸ್ಟ್ರಿ ಅಂದರೆ ಎಜುಕೇಷನ್ ಇಂಡಸ್ಟ್ರಿನೇ ಏನಕ್ಕೆ ಸೆಲೆಕ್ಟ್ ಮಾಡ್ಕೊಂಡ್ರಿ? ನಾನೇನಕ್ಕೆ ಎಜುಕೇಷನ್ ಇಂಡಸ್ಟ್ರಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ, ನಾನು ಬರುವಂಥ ಭಾಗ ಬಂದು ಕಲ್ಯಾಣ ಕರ್ನಾಟಕ ಪ್ರಾಂತ್ಯದಿಂದ ಬಂದಿರ್ತೇನೆ. ಬಳ್ಳಾರಿ ಅಂತ ನಮ್ಮ ಊರು. ಓಕೆ. ಸೊ ಬಳ್ಳಾರಿನಲ್ಲಿ ಚಾಲೆಂಜಸ್ ತುಂಬ ಇದೆ. ಎಜುಕೇಷನ್ಗೆ
ಸಂಬಂಧಪಟ್ಟ ಹಾಗೆ ನಾವು ಸಂಸ್ಥೆ ಸ್ಟಾರ್ಟ್ ಮಾಡುವಾಗೆ ಭಾಳಷ್ಟು ಚಾಲೆಂಜಸ್ ಇತ್ತು. ಈಗ ಬದಲಾವಣೆ ಆಗ್ತಾ ಇದೆ. ಆದರೆ ಎಜುಕೇಷನ್ ಈಸ್ ಒನ್ ಸಚ್ ಸೆಕ್ಟರ್ ವಿಚ್ ಕ್ಯಾನ್ ಟ್ರಾನ್ಸ್ಫಾರ್ಮ್ ಸೊಸೈಟಿ. ರೈಟ್ ಸರ್. ಹೌದಾ? ಈಗ ನಾವು ಹಿಂದುಳಿದ ಡಿಸ್ಟ್ರಿಕ್ಟ್ಸ್ ಅಂತ ಕರೆಯಲ್ಪಡಲಾಗ್ತಾ ಇತ್ತು ಮುಂಚೆ. ಅದಕ್ಕೆ ಸಾಕಷ್ಟು ಹೋರಾಟಗಳಾಗಿ ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ವಿಮೋಚನಾ, ಕಲ್ಯಾಣ ಕರ್ನಾಟಕ ಸ್ಥಾಪನೆ ಆಯಿತು, ಇದೆಲ್ಲ ಆಯಿತು. ಆದರೆ ಬೆಳವಣಿಗೆಗೆ ಬೇಕಾಗಿರೋದು ಎಜುಕೇಷನ್. ಸೊ ಒಂದು ಟ್ರಾನ್ಸ್ಫಾರ್ಮೇಷನ್ ತರ್ಬೋದು ಒಂದು ಸಮಾಜದಲ್ಲಿ ಅಂದರೆ ಅದು ವಿದ್ಯಾಭ್ಯಾಸದಿಂದ ಮಾತ್ರ. ರೈಟ್ ಸರ್. ಹಾಗಾಗಿ ನಾನು ಎಜುಕೇಷನ್ ಸೆಕ್ಟರ್ ಆಯ್ಕೆ ಮಾಡ್ಕೊಂಡಿರೋಂಥ. ರೈಟ್ ಸರ್. ನಾವು ಒಂದು ಏನೋ ಒಂದು ಟ್ರಾನ್ಸ್ಫಾರ್ಮೇಷನ್ ಮಾಡಬೇಕು ಸೊಸೈಟಿಲಿ ಅಂದರೆ ಎಜುಕೇಷನ್ ಪ್ಲೇ ವೆರಿ ವೈಟಲ್ ರೋಲ್. ಸೊ ರಾಮ್ ಸರ್, ಶ್ರೀಮೇಧ ಇದನ್ನು ಯಾವಾಗ ಶುರು ಮಾಡಿದ್ರಿ? ಇದರ ಹಿಂದಿನ ಒಂದು ಮೋಟಿವೇಶನ್ ಆಲ್ರೆಡಿ ಹೇಳಿದ್ರೆ ಟ್ರಾನ್ಸ್ಫಾರ್ಮೇಷನ್ ತರಬೇಕು ಅಂತ. ಅದ್ರ ಬಗ್ಗೆ ಇನ್ನಷ್ಟು ಜಾಸ್ತಿ ಹೇಳೋದಾದರೆ, ನಾವು 2014ರಲ್ಲಿ ಶ್ರೀ ವೀರಭದ್ರೇಶ್ವರ ಎಜುಕೇಷನ್ ಟ್ರಸ್ಟ್ ಅಂತ ಸ್ಥಾಪನೆ ಆಯಿತು. ಅದು ನಮ್ಮ ಚೇರ್ಮನ್ ಆದ ಶ್ರೀಯುತ ಶ್ರೀ ಎಸ್ ರಮೇಶ್ ಅವರ ಒಂದು ಮೋಟಿವೇಶನಿಂದ ನಾವು ಈ ಒಂದು ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿದ್ವಿ. ಅದರ ಕೆಳಗಡೆ ವೀರಭದ್ರೇಶ್ವರ ಎಜುಕೇಷನ್ ಟ್ರಸ್ಟ್ ಕೆಳಗಡೆ ನಾವು ಶ್ರೀ ಮೇಧಾ PU ಕಾಲೇಜ್ ಮತ್ತು ಡಿಗ್ರಿ ಕಾಲೇಜನ್ನು ಸ್ಥಾಪನೆ ಮಾಡಿದ್ವಿ 2015ರಲ್ಲಿ. ಓಕೆ. ಸೊ ನಾವೀಗ ದಶಮಾನೋತ್ಸವದ ಹೊಸ್ತಿಲಲ್ಲಿ ನಿಂತಿದ್ದೇವೆ. 10th year ಸೆಲೆಬ್ರೇಷನ್. ಹೌದು ಹೌದು. ಓಕೆ. ಸೊ ನಾವು ಪ್ರಪ್ರಥಮವಾಗಿ ಡಿಗ್ರಿ ಕಾಲೇಜ್ ಸ್ಟಾರ್ಟ್ ಮಾಡಿದಾಗ 2 ಕೋರ್ಸಸ್ಸಿಂದ ಸ್ಟಾರ್ಟ್ ಮಾಡಿದ್ವಿ, BBA ಮತ್ತು BCom ಅಂತ. ಈಗ ನಾವು ಸರಿಸುಮಾರು 6 ಕೋರ್ಸ್ಗಳನ್ನು ಆಫರ್ ಮಾಡ್ತಾ ಇದ್ದೇವೆ. ಓಕೆ ಸರ್, ಇದು ಶ್ರೀಮೇಧ ಶುರು ಮಾಡೋಕ್ಕಿಂತ ಮುಂಚೆ ನೀವು ಇದಕ್ಕೆ ಹೆಂಗೆ ಪ್ರಿಪೇರ್ ಆದ್ರಿ? ಯಾವ ಥರ ಪ್ಲಾನಿಂಗ್ ಮಾಡ್ಕೊಂಡಿದ್ರಿ? ಅದಕ್ಕಿಂತ ಮುಂಚೆ ಏನು ಮಾಡ್ತಾ ಇದ್ರಿ? ನಾನು ಬೇಸಿಕಲಿ ಬಂದಿರುವಂಥದ್ದು ಒಂದು ಬಿಸ್ನೆಸ್ ಫ್ಯಾಮಿಲಿಯಿಂದ ಬಂದಿರುವಂಥವನು, ಜ್ಯುವೆಲ್ರಿ ಇಂಡಸ್ಟ್ರಿಯಿಂದ ಬಂದಿರುವಂಥವನು. ಆದಮೇಲೆ ನನಗೆ ಈ ಟ್ರಾನ್ಸ್ಫಾರ್ಮೇಷನ್, ಯೂತ್ ಟ್ರಾನ್ಸ್ಫಾರ್ಮೇಷನ್ ಇದು ತುಂಬ ಒಂದು ಪ್ಯಾಷನ್ ಇದು ನನಗೆ. ಹಾಗಾಗಿ ನಾನು ಒಂದು ವಿದ್ಯಾಸಂಸ್ಥೆಯಲ್ಲಿ ಒಂದು ಕೆಲಸಕ್ಕೆ ಸೇರಿಕೊಂಡೆ ಆ್ಯಸ್ ಎ ಪ್ರೊಫೆಸರ್. ಅದಾದಮೇಲೆ ನನಗೆ ಅನಿಸ್ತಾ ಹೋಯಿತು, ಇದು ನಾವು ನನ್ನದೇ ಆದ ಒಂದು ಸಂಸ್ಥೆ ಕಟ್ಕೊಂಡಾಗ ನಾವು ಇನ್ನೂ ಅತ್ಯುನ್ನತ ಸೇವೆ ಸಲ್ಲಿಸ್ಬೋದು ಅಂತ ಒಂದು ಮೋಟಿವೇಶನಿಂದ ನಾನು ಒಂದು ಸಂಸ್ಥೆ ಸ್ಟಾರ್ಟ್ ಮಾಡಿದೆ, ಶ್ರೀಮೇಧ PU ಮತ್ತು ಡಿಗ್ರಿ ಕಾಲೇಜ್. ಸ್ಟಾರ್ಟ್ ಮಾಡುವಾಗೆ ಸಾಕಷ್ಟು ಚಾಲೆಂಜಸ್ ಇತ್ತು. ಹಾಗೆ ಆ ಚಾಲೆಂಜಸ್ನೆಲ್ಲ ಫೇಸ್ ಮಾಡ್ತಾ ನಾವು ಇವತ್ತು ಈ ಒಂದು ಅತ್ಯುನ್ನತ ಸಂಸ್ಥೆಯಾಗಿ ಹೊರಹೊಮ್ಮಿದ್ದೇವೆ. ನಾವು ಯೂಶಲಿ ಎಜುಕೇಷನ್ ಅಂತ ಬಂದಾಗ ಇದನ್ನು ನಾವು ಯಾವ ಥರ ನೋಡ್ಬೇಕಂತ ಇನ್ನೂ ಜನಕ್ಕೆ ಒಂದು ಕ್ಲಾರಿಟಿ ಇಲ್ಲ. ಇದು ಒಂದು ಸರ್ವಿಸಾ ಅಥವಾ ಒಂದು ಬಿಸ್ನೆಸ್ಸಾ? ಸೊ ಅದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ? ಅದು ಒಂದು ಫೌಂಡರ್ನ ಒಂದು ಆಶಯದ ಮೇಲೆ ನಿಲ್ಲುತ್ತೆ. ಈಗ ನಾನೊಂದು ವಿದ್ಯಾಸಂಸ್ಥೆ ಏನಕ್ಕೆ ಕಟ್ತಾ ಇದ್ದೀನಿ, ವಿಷನ್ ಅನ್ನೋದು ಭಾಳ ಮುಖ್ಯ. ಕರೆಕ್ಟ್. ಎನಿ ಬಿಸ್ನೆಸ್ ಸರ್, ಎನಿ ಬಿಸ್ನೆಸ್ ಫಾರ್ ದಟ್, ನಾಟ್ ಓನ್ಲಿ ಎಜುಕೇಷನ್ ಸೆಕ್ಟರ್, ಎನಿ ಬಿಸ್ನೆಸ್ ಫಾರ್ ದಟ್ ಮ್ಯಾಟರ್ ಈಸ್ ಕನ್ಸರ್ನ್. ವಾಟ್ ಈಸ್ ಅ ವಿಷನ್? ಆಶಯ ಏನಿಟ್ಕೊಂಡು ಅವರು ಸಂಸ್ಥೆ ಸ್ಥಾಪನೆ ಮಾಡ್ತಿದ್ದಾರೆ ಅನ್ನೋದು ಭಾಳ ಮುಖ್ಯ ಆಗ್ತದೆ. ಈಗ ನಾನು ಪ್ರಾಫಿಟ್ ಮೋಟೋ ಇಟ್ಕೊಂಡಿದ್ದೀನಿ ಅಂದರೆ ಅದು ಆಶಯ ಬೇರೆ ಆಗ್ತದೆ. ಆದರೆ ಈಗ ವಿದ್ಯಾಸಂಸ್ಥೆ ಅಂತ ಬಂದಾಗ ಎಸ್, ಇಟ್ ಶುಡ್ ಬಿ ಸರ್ವಿಸ್ ಮೋಟೋ. ಸರ್ವೀಸನ್ನು ಗಮನದಲ್ಲಿ ಇಟ್ಕೊಂಡೇ ನಾವು ವಿದ್ಯಾಸಂಸ್ಥೆನ ಮಾಡಿದಾಗ ಆ ಟ್ರಾನ್ಸ್ಫಾರ್ಮೇಷನ್ ನಾವೇನು ಬಯಸ್ತಾ ಇದ್ದೇವಲ್ಲ 100% ಬರುತ್ತೆ. ಸೊ ಈಗ ಅದು ಕಮರ್ಷಿಯಲ್ಲ, ಅದು ಸರ್ವೀಸಾ ಅನ್ನೋ ಒಂದು ಗೊಂದಲ ಯಾವಾಗಲೂ ಇರ್ತದೆ. ಕರೆಕ್ಟ್. ಪ್ರತಿಯೊಂದು ಪೇರೆಂಟ್ಗಿರ್ತದೆ, ಸಮಾಜದಲ್ಲಿ ಇರ್ತದೆ. ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಂದರೆ ಅದು ಕಮರ್ಷಿಯಲ್ಲ ಸರ್ವೀಸಾ ಅಂತ. ಸೊ ಆ ಒಂದು ಗೊಂದಲದಲ್ಲಿ ಅವರು ಬಿದ್ದುಬಿಡ್ತಾರೆ, ಅವ್ರಿಗೂ ಬೀಳಿಸ್ಬಿಡ್ತಾರೆ. ಓಕೆ. ಸೊ ಇಲ್ಲಿ ಏನು ಬೇಕಾಗಿದೆ? ಕ್ಲಾರಿಟಿ. ಕ್ಲಾರಿಟಿ ಈಸ್ ವೆರಿ ಇಂಪಾರ್ಟೆಂಟ್, ಬೋತ್ ಫಾರ್ ದ ಫೌಂಡರ್ ಆಫ್ ದ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಫಾರ್ ದ ಪೇರೆಂಟ್ಸ್ ಆ್ಯಂಡ್ ದಿ ಸೊಸೈಟಿ. ಸೊ ಯಾವ ಥರ ನಾವು ನೋಡಬೇಕು? ಸೊ ಆ ವಿದ್ಯಾಸಂಸ್ಥೆ ಏನು ಬದಲಾವಣೆ ತೊಗೊಂಡು ಬರ್ತಾ ಇದೆ, ವಿದ್ಯಾರ್ಥಿಗಳಲ್ಲಿ ಏನು ಬದಲಾವಣೆ ತೊಗೊಂಡ್ಬರ್ತಾ ಇದೆ, ಉದ್ಯೋಗ ಸೃಷ್ಟಿ ಯಾವ ಥರ ಮಾಡ್ತಿದೆ, ಉದ್ಯಮಗಳನ್ನಾಗಿ ಹೊರಹೊಮ್ತಾ ಬರ್ತಾ ಇದ್ದಾರಾ ವಿದ್ಯಾರ್ಥಿಗಳು, ಅದರಿಂದ ಇದೆಲ್ಲನೂ ನೋಡಬೇಕಾಗತ್ತೆ. ದೆನ್ ಇಟ್ ಈಸ್ ಆಬ್ವಿಯಸ್ಲಿ ಎ ಸರ್ವಿಸ್ ಇಂಡಸ್ಟ್ರಿ. Okay. We should start an education institution to serve the society, to transform the society. Right. ಅದು ಭಾಳ ಇಂಪಾರ್ಟೆಂಟ್. ಓಕೆ ರಾಮ್ ಸರ್, ನೀವು ಹೇಳಿದ್ರಿ ಮುಂಚೆ ಉದ್ಯೋಗ ಮಾಡ್ತಿದ್ರಿ, ಆಮೇಲೆ ಉದ್ಯಮಿ ಆಯ್ತ್ರಿ ಅಂತ. ಸೊ ಹೇಗಿದೆ ಸರ್ ಡಿಫ್ರೆನ್ಸ್ ನಿಮಗೆ? ಅವಾಗ ಹೇಗಿತ್ತು, ಇವಾಗ ಹೇಗಿದೆ? ಎಸ್, ಸ್ಕೈ ಇಸ್ ದ ಲಿಮಿಟ್ ಅಂತ ಹೇಳ್ಬೋದು. ಎಸ್ ಸರ್. ವೆನ್ ವಿ ಆರ್ ಎಂಪ್ಲಾಯೀಸ್, ಎಸ್ ವಿ ವಿಲ್ ಹ್ಯಾವ್ ಸಮ್ ಲಿಮಿಟೇಷನ್ಸ್. ಆದರೆ ನಮ್ಮ ಒಂದು 100% ಕಾಂಟ್ರಿಬ್ಯೂಟ್ ಮಾಡಲಿಕ್ಕೆ ಆಗದೆ ಇರ್ಬೋದು ಎಂಪ್ಲಾಯಿ ಆಗಿದ್ದಾಗ. ಆದರೆ ವೆನ್ ಯು ಟ್ರಾನ್ಸ್ಫಾರ್ಮ್ ಯುವರ್ ಸೆಲ್ಫ್ ಆ್ಯಸ್ ಅನ್ ಎಂಪ್ಲಾಯರ್, ಎಸ್, ಸ್ಕೈ ಇಸ್ ದ ಲಿಮಿಟ್. ನಿಮ್ಮ ಒಂದು ಕ್ರಿಯೇಟಿವಿಟಿಗೆ ಒಂದು ಸಾಕಷ್ಟು ಅವಕಾಶಗಳು ಸಿಗುತ್ತೆ ನಿಮಗೆ, ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳು ಸಿಗುತ್ತೆ. ಹಾಗಾಗಿ ಎಸ್, ದೆರ್ ಈಸ್ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ಬೀಯಿಂಗ್ ಅನ್ ಎಂಪ್ಲಾಯಿ ಆ್ಯಂಡ್ ಆಂಟ್ರಪ್ರಿನ್ಯೂರ್. ರಾಮ್ ಸರ್, ಎವ್ರಿ ಆಂಟ್ರಪ್ರನರ್ ನಮ್ಮದು ಒಂದು ಜನರಿಕ್ ಕ್ವಶನ್ ಆಗಿಬಿಟ್ಟಿದೆ KK ಬಿಸ್ನೆಸ್ ಟಾಕಲ್ಲಿ. ಆಂಟ್ರಪ್ರನರ್ ಆದಮೇಲೆ ಅಥವಾ ಒಂದು ನೀವು ಬಿಸ್ನೆಸ್ ಮ್ಯಾನ್ ಆದಮೇಲೆ ಎಲ್ಲರದ್ದು ಒಂದು ಲೈಫ್ ಸ್ಟೈಲು, ಅವ್ರ ರೂಟೀನ್ ಅಂತ ಇರುತ್ತೆ. ಸೊ ನಿಮ್ಮ ಲೈಫ್ ಸ್ಟೈಲ್ ಆಗಲಿ, ನಿಮ್ಮ ರೂಟೀನು ಯಾವ ಥರ ಇರುತ್ತೆ ಡೈಲಿ? ನನ್ನ ರೊಟೀನ್ ಹೇಗೆ ಇರುತ್ತೆ ಅಂದರೆ, ಇಟ್ ಸ್ಟಾರ್ಟ್ಸ್ ಫ್ರಮ್ ಯೋಗ ಇನ್ ದಿ ಮಾರ್ನಿಂಗ್. ಓಕೆ. ಪ್ಲಾನಿಂಗ್ ಫಾರ್ ದಿ ಡೇ ಭಾಳ ಇಂಪಾರ್ಟೆಂಟು.
ಒಂದು ಆ ದಿನಕ್ಕೆ ಏನು ಪ್ಲಾನ್ ಇರುತ್ತೆ, HODs ಜೊತೆ, ಹೆಡ್ಸ್ ಆಫ್ ದಿ ಡಿಪಾರ್ಟ್ಮೆಂಟ್ಸ್ ಜೊತೆ ಡಿಸ್ಕಷನ್ ಇರುತ್ತೆ. ಮತ್ತು ವಿದ್ಯಾರ್ಥಿಗಳಿಗೆ ಇವತ್ತು ಯಾವ ಥರ ಸೆಷನ್ ಪ್ಲಾನ್ಸ್ ಆಗಬೇಕು. ಆಮೇಲೆ ಐ ಲವ್ ಟೀಚಿಂಗ್ ಎ ಲಾಟ್. ಸೊ ಅಮಿಡ್ಸ್ಟ್ ಮೈ ಬಿಸಿ ಸ್ಕೆಡ್ಯೂಲ್ ಐ ಎನ್ಶೋರ್ ದಟ್ ಎವ್ರಿ ಡೇ 1 hour ಐ ಆಮ್ ಇನ್ ದಿ ಕ್ಲಾಸ್ ರೂಮ್. ಐ ಟೇಕ್ ಸಮ್ ಕ್ಲಾಸಸ್. ಪೋಸ್ಟ್ ಕಾಲೇಜ್ ದರ್ ಬಿ ಲಾಟ್ ಆಫ್ ಡಿಸ್ಕಷನ್ ವಿತ್ ದ ಆಫೀಸ್ ಡಿಪಾರ್ಟ್ಮೆಂಟ್. ಸೊ ಈ ಥರ ಅದಲ್ಲದೆ ಹವ್ಯಾಸಗಳು ಇದೆ ನನಗೆ, ಮ್ಯೂಸಿಕ್ಕು, ಕಲೆಯ ಹವ್ಯಾಸನೂ ಇದೆ. ಸೊ ದಿಸ್ ಇಸ್ ಹೌ ಮೈ ಲೈಫ್ ಸ್ಟೈಲ್ ಈಸ್ ಆಲ್ ಅಬೌಟ್. ಅಂದರೆ ಒಂದು ಎಂಟರ್ಪ್ರೆನ್ಯೂರ್ ಲೈಫಲ್ಲಿ ಇಟ್ ಈಸ್ ನಾಟ್ ಒಂದು ಬೋರಿಂಗ್ ರೆಗ್ಯುಲರ್ ಲೈಫ್ ಸ್ಟೈಲ್ ಇರಬಾರ್ದು. ಹೌದು ಸರ್, ವೈವಿಧ್ಯತೆ ಇರಬೇಕು. ವೆರಿ ಇಂಪಾರ್ಟೆಂಟ್. ಯಾಕಂದರೆ ಎಂಟರ್ಪ್ರೆನ್ಯೂರ್ಗೆ ಬೇಕಾಗಿರೋದು ಏನು ಅಂದರೆ ಒಂದು ಡಿಸಿಪ್ಲಿನ್ ಇರಬೇಕು. ಮೋಟಿವೇಶನ್ ಆಗ್ತಾರೆ. ಈಗ ಡಿಸಿಪ್ಲಿನ್ ಅಂದ ತಕ್ಷಣ ಅಫೆಂಡ್ ಆಗೋದು ಫಸ್ಟ್ ಯಂಗ್ಸ್ಟರ್ಸ್ ಬೋರಿಂಗ್ ಅಂತ ಅಂದ್ಕೊಳ್ತಾರೆ. ಡಿಸಿಪ್ಲಿನ್ ಅಂತ ವರ್ಡ್ ಯೂಸ್ ಮಾಡಿದ್ರೆ ಬೋರಿಂಗ್ ಅಂತ ಅಂದ್ಕೊಳ್ತಾರೆ. ಆದರೆ ಸೆಲ್ಫ್ ಡಿಸಿಪ್ಲಿನ್ ಇಲ್ಲ ಅಂದರೆ ಯಾವುದೇ ಒಂದು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಂಟರ್ಪ್ರೆನ್ಯೂರ್ಗೆ ಬೇಕಾಗಿರೋದು ಸೆಲ್ಫ್ ಡಿಸಿಪ್ಲಿನ್. ಇಟ್ ಈಸ್ ನಾಟ್ ಇಂಪೋಸ್ಡ್ ಡಿಸಿಪ್ಲಿನ್, ಸೆಲ್ಫ್ ಡಿಸಿಪ್ಲಿನ್. ಸೊ ಹಾಗಾಗಿ ಒಂದು ಡೇ ಪ್ಲಾನಿಂಗ್ ಇರಬೇಕು. ಫ್ಯಾಮಿಲಿಗೆ ಟೈಮ್ ಕೊಡುವಂಥದ್ದು, ಬಿಸ್ನೆಸ್ಗೆ ಟೈಮ್ ಕೊಡುವಂಥದ್ದು, ಪ್ಲಾನಿಂಗ್ ಮಾಡುವಂಥದ್ದು, ಆಲ್ ದೀಸ್ ಪ್ಲೇ ಇಂಪಾರ್ಟೆಂಟ್ ರೋಲ್. ಎಲ್ಲದಕ್ಕೂ ನಾವು ಸಮಯ ಕೊಡಬೇಕಾಗ್ತದೆ. ಸಮಯ ಇಲ್ಲ ಅನ್ನೋದು ತಪ್ಪಾಗ್ತದೆ. ಎಲ್ಲದಕ್ಕೂ ಸಮಯ ಮಾಡ್ಕೋಬೇಕು, ಸಮಯ ಕೊಡಬೇಕಾಗ್ತದೆ. ರಾಮ್ ಸರ್, ಶ್ರೀ ಮೇಧಾ ಕಾಲೇಜ್ ಬಗ್ಗೆ ಹೆಚ್ಚಿನ ಮಾಹಿತಿ, ಲೈಕ್ ಇನ್ಫ್ರಾಸ್ಟ್ರಕ್ಚರ್, ಸ್ಟೂಡೆಂಟ್ಸ್, ಫ್ಯಾಕಲ್ಟಿ, ಲ್ಯಾಬ್ ಸೆಟಪ್, ಅದ್ರ ಬಗ್ಗೆ ಹೇಳೋದು. ಓಕೆ, ಶ್ರೀಮೇಧಾ ಕಾಲೇಜಲ್ಲಿ ನಮ್ಮದು 2 ಕಾಲೇಜಸ್ ಇದೆ. ಶ್ರೀಮೇಧಾ PU ಕಾಲೇಜ್ ಮತ್ತು ಶ್ರೀಮೇಧಾ ಡಿಗ್ರಿ ಕಾಲೇಜ್ ಅಂತ. ಓಕೆ. ಶ್ರೀಮೇಧಾ PU ಕಾಲೇಜಲ್ಲಿ ನಾವು ಇಷ್ಟು ವರ್ಷ ಎಕ್ಸ್ಕ್ಲೂಸಿವ್ ಕಾಮರ್ಸ್ ಕೋರ್ಸಸ್ಸನ್ನು ಆಫರ್ ಮಾಡ್ತಾ ಇದ್ವಿ. ಈಗ 2025 ಅಕಾಡೆಮಿಕ್ ಇಯರಿಂದ ನಾವು PUC ಸೈನ್ಸನ್ನು ಕೂಡ ಆಫರ್ ಮಾಡ್ತಾ ಇದ್ದೀವಿ. ಹಾಗೂ ನಮ್ಮ ಡಿಗ್ರಿ ಪ್ರೋಗ್ರಾಮ್ಸ್ ಹೇಳೋದಾದರೆ, UG ಪ್ರೋಗ್ರಾಮ್ಸ್ ಹೇಳೋದಾದರೆ, ವಿ ಹ್ಯಾವ್ ಕೋರ್ಸಸ್ ಲೈಕ್ BBA, ಬ್ಯಾಚುಲರ್ಸ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, BCom, ಮತ್ತು BComಲ್ಲಿ ಇನ್ನೊಂದು ಕೋರ್ಸ್ ಇದೆ, BCom ಟ್ಯಾಕ್ಸ್ ಪ್ರೊಸೀಜರ್ ಆ್ಯಂಡ್ ಪ್ರಾಕ್ಟೀಸಸ್ ಅಂತ. ದೋಸ್ ಹು ವಾಂಟ್ ಟು get specialized in the field of taxation, ಈಗ GST, ಇನ್ಕಮ್ ಟ್ಯಾಕ್ಸ್, ಡೈರೆಕ್ಟ್ ಟ್ಯಾಕ್ಸ್, CA ರೋಲ್ ಟೈಪ್. ಓಕೆ. ಸೊ ಅವ್ರಿಗಾಗಿ BCom TPP ಅಂತ ಕೋರ್ಸ್ ಆಫರ್ ಮಾಡ್ತಾ ಇದ್ದೀವಿ. ಅದರ ಜೊತೆ ವಿ ಹ್ಯಾವ್ ಕೋರ್ಸ್ ಕಾಲ್ಡ್ BCA, ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್. ಈಗ IT ರೆವಲ್ಯೂಷನ್ ಇರೋದ್ರಿಂದ ಈ ಕೋರ್ಸ್ ತುಂಬ ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ಒಂದು ಜಾಬ್ ಕ್ರಿಯೇಷನ್ ಆಗಿರ್ಬೋದು, ಆಂಟ್ರಪ್ರೆನ್ಯೂರಲ್ ಡೆವಲಪ್ಮೆಂಟ್ ಆಗಿರ್ಬೋದು, ಈ ಕೋರ್ಸ್ ತುಂಬ ಉಪಯೋಗ ಆಗ್ತಾ ಇದೆ. ಹಾಗಾಗಿ BCA ಕೋರ್ಸ್ನ ಆಫರ್ ಮಾಡ್ತಾ ಇದ್ದೀವಿ. ಹಾಗೂ 2023ರಿಂದ ಇನ್ನೊಂದು ಕೋರ್ಸ್ ಆಫರ್ ಮಾಡ್ತಾ ಇದ್ದೀವಿ, ದಟ್ ಈಸ್ ಬ್ಯಾಚುಲರ್ಸ್ ಇನ್ ಹೋಟೆಲ್ ಮ್ಯಾನೇಜ್ಮೆಂಟ್. ಓಕೆ. ಈಗ ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಈಸ್ ಗೇನಿಂಗ್ ಲಾಟ್ ಆಫ್ ಮೊಮೆಂಟಮ್. ರೈಟ್. ಇಂಡಿಯನ್ ಟೂರಿಸಂ ಸೆಕ್ಟರ್ ಇಸ್ ಬೂಮಿಂಗ್ ಅಪ್. ಒಂದು 5 ವರ್ಷದಲ್ಲಿ ಅತಿ ದೊಡ್ಡ ಎಕಾನಮಿಯಾಗಿ ಹೊರಹೊಮ್ತಾ ಇದೆ. ರೈಟ್. ಹಾಗಾಗಿ ಬ್ಯಾಚುಲರ್ಸ್ ಇನ್ ಹೋಟೆಲ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ ಕೂಡ ಆಫರ್ ಮಾಡ್ತಾ ಇದ್ದೀವಿ. ಓಕೆ ಸರ್, ಸೈನ್ಸ್ ಶುರು ಮಾಡ್ತಿದ್ದೀನಿ ಅಂತ ಹೇಳಿದ್ರಿ, PUC. ಅದರಲ್ಲಿ PCMB-ನ, PCA ಮತ್ತು ಕಂಪ್ಯೂಟರ್ ಸೈನ್ಸು ಇನ್ಕ್ಲೂಡ್ ಇದೆ. ನಾವು ಸೈನ್ಸಲ್ಲಿ 2 ಕಾಂಬಿನೇಷನ್ ಆಫರ್ ಮಾಡ್ತಾ ಇದ್ವಿ, PCMB ಮತ್ತು PCMC, ಬಯಾಲಜಿ ಮತ್ತು ಕಂಪ್ಯೂಟರ್ ಸೈನ್ಸ್ 2 ಸ್ಟ್ರೀಮ್ಸನ್ನು ಆಫರ್ ಮಾಡ್ತಾ ಇದ್ದೀವಿ. ಓಕೆ. ಶ್ರೀಮೇಧಾ ಕೋರ್ ಕಮಿಟಿ ಬಗ್ಗೆ ಸರ್. ಹಾಂ, Shrimedha is a sponsored organization from Sri Veerabhadreshwara Education Trust, which has chairman, vice chairman, treasurer, secretary. ಸೊ ಈ ಒಂದು ಎಜುಕೇಷನ್ ಟ್ರಸ್ಟ್ ನಡೆಸುವಂಥ ಈ ಒಂದು ಸಂಸ್ಥೆ. ಸೊ 2014ರಲ್ಲಿ ಈ ಸಂಸ್ಥೆ ಸ್ಟಾರ್ಟ್ ಆಗಿರುವಂಥದ್ದು. ಹಾಗಾಗಿ ಇದರಲ್ಲಿ ನಮಗೆ ಎಕ್ಸಿಕ್ಯೂಟಿವ್ ಮೆಂಬರ್ಸು, ಟ್ರೆಷರರ್, ಸೆಕ್ರೆಟರಿ ಈ ಥರ ಬಾಡಿ ಇರುತ್ತೆ. ಆನ್ ದೇರ್ ಡೈರೆಕ್ಷನ್ಸ್, ಇನ್ಸ್ಟ್ರಕ್ಷನ್ಸ್ ನಾವು ಈ ಸಂಸ್ಥೆಯನ್ನು ನಡೆಸ್ತಾ ಹೋಗ್ತಾ ಇರ್ತೀವಿ. ಹಾಗೂ ನಮ್ಮಲ್ಲಿ ಈಗ ನಾವು ಕಾಲೇಜ್ ಸ್ಟಾರ್ಟ್ ಮಾಡಿದಾಗ ನಮ್ಮಲ್ಲಿ ಬರೀ 200 ವಿದ್ಯಾರ್ಥಿಗಳಿದ್ರು. ಟು ಬಿ ವೆರಿ ಸ್ಪೆಸಿಫಿಕ್, 189 ಸ್ಟೂಡೆಂಟ್ಸಿಂದ ನಾವು ಈ ಸಂಸ್ಥೆ ಸ್ಟಾರ್ಟ್ ಮಾಡಿದ್ವಿ. ಈಗ ನಾವು ವಿ ಆರ್ ಎನ್ ಆರ್ಗನೈಸೇಷನ್ ಆಫ್ 1500 ಸ್ಟೂಡೆಂಟ್ಸ್ ಎವ್ರಿ ಇಯರ್. ಈಗಿರುವಂಥ ಸ್ಟ್ರೆಂತ್ ನಮ್ದು. ಫಸ್ಟ್ ಅಡ್ಮಿಷನ್ ಆದಾಗ ನಮ್ಮಲ್ಲಿ ಇದ್ದಿದ್ದು 200 ವಿದ್ಯಾರ್ಥಿ, 189 ಸ್ಟೂಡೆಂಟ್ಸಿಂದ ಸ್ಟಾರ್ಟ್ ಆಗಿ ನಾವೀಗ 1500 ಸ್ಟ್ರೆಂತ್ ಇರುವಂಥ ಸಂಸ್ಥೆ ನಮ್ಮದು.
ಓಕೆ ವಿತ್ ಫ್ಯಾಕಲ್ಟೀಸ್ ಹೇಳೋದಾದರೆ ನಮ್ಮಲ್ಲಿ ಒಂದು 60 ಮೆಂಬರ್ಸ್ ಫ್ಯಾಕಲ್ಟೀಸ್ ಇದ್ದಾರೆ, ಓಕೆ ನಾನ್ ಟೀಚಿಂಗ್ ಸ್ಟಾಫ್ ಇದ್ದಾರೆ. ಸೊ ದಿಸ್ ಇಸ್ ಹೌ ದ ಇನ್ಸ್ಟಿಟ್ಯೂಷನ್ ಹ್ಯಾಸ್ ಗ್ರೋನ್ ಓವರ್ ಎ ಪೀರಿಯಡ್ ಆಫ್ ದೀಸ್ 10 years. ರಾಮ್ ಸರ್, ಎಸ್ಪೆಷಲಿ ಬ್ಯಾಂಗ್ಳೂರ್ ಅಂತ ಅರ್ಬನ್ ಸಿಟಿಗಳಲ್ಲಿ ಎಜುಕೇಷನ್ ಇನ್ಸ್ಟಿಟ್ಯೂಟ್ಸ್ ಹ್ಯಾಸ್ ಲಾಟ್ ಆಫ್ ಅದರ್ ಆಕ್ಟಿವಿಟೀಸ್, ಕಲ್ಚರ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು. ಸೊ ಶ್ರೀ ಮೇಧಾ ಕಾಲೇಜಲ್ಲಿ ಇದ್ರ ಬಗ್ಗೆ ಯಾವ ಥರ ಪ್ಲಾನ್ ಇದೆ ಅಥವಾ ಇಂಪ್ಲಿಮೆಂಟ್ ಮಾಡಿ? ಎಸ್ ನಮ್ಮ ವಿಷನ್ನಲ್ಲೇ ಇದೆ 360 ಡಿಗ್ರಿ ಡೆವಲಪ್ಮೆಂಟ್ ಆಫ್ ಎ ಸ್ಟೂಡೆಂಟ್. ಅದು ಭಾಳ ಇಂಪಾರ್ಟೆಂಟ್. ಒಂದು ವಿದ್ಯಾರ್ಥಿಗೆ ಮಾರ್ಕ್ಸ್ ಅನ್ನೋದು ಹೇಗೆ ಇಂಪಾರ್ಟೆಂಟು, ಸರ್ವಾಂಗೀಣ ಅಭಿವೃದ್ಧಿನೂ ಅಷ್ಟೇ ಇಂಪಾರ್ಟೆಂಟ್. Okay. ಇನ್ನೊಂದು ನಾವು ಯಾವ ಥರ ಡಿವೈಡ್ ಮಾಡಿದ್ದೇವೆ ಅಂದರೆ ಕರಿಕ್ಯುಲರ್, ಕೋ ಕರಿಕ್ಯುಲರ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್. ಅಂದರೆ ನಮ್ಮ ಭಾಗದ ವಿದ್ಯಾರ್ಥಿಗಳು ಯಾವುದರಲ್ಲೂ ಹಿಂದೆ ಇರಬಾರ್ದು ಮತ್ತು ಅವನು ಒಂದು ಕಂಪ್ಲೀಟ್ ಒಂದು ಹ್ಯೂಮನ್ ರಿಸೋರ್ಸ್ ಆಗಿ ಟ್ರಾನ್ಸ್ಫಾರ್ಮ್ ಆಗಬೇಕಂದ್ರೆ ಕೋ ಕರಿಕ್ಯುಲರ್, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಭಾಳ ಇಂಪಾರ್ಟೆಂಟ್. ಅದಕ್ಕೆ ಬೇಕಾಗುವ ಹಾಗೆ ನಮ್ಮಲ್ಲಿ ಭಾಳಷ್ಟು ಈವೆಂಟ್ಸನ್ನು ನಾವು ಆರ್ಗನೈಸ್ ಮಾಡ್ತೇವೆ, ಕಾಂಪಿಟೇಷನ್ಸನ್ನು ಆರ್ಗನೈಸ್ ಮಾಡ್ತೇವೆ. ವಿ ಹ್ಯಾವ್ ಇಂಟ್ರಾ ಕಾಲೇಜೇಟ್ ಈವೆಂಟ್ಸ್ ಮತ್ತು ಸ್ಪೋರ್ಟ್ಸ್ಗೆ ಪ್ರಾಮುಖ್ಯತೆ ಇರುತ್ತೆ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ದೇರ್ ಈಸ್ ಅ ಪರ್ಟಿಕ್ಯುಲರ್ ಸ್ಟೂಡೆಂಟ್ ಹೂ ಈಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಸ್ಪೋರ್ಟ್ಸ್. ಸೊ ಅವ್ರಿಗಾಗಿ ನಾವು ಸೆಪರೇಟಾಗಿ ನಮ್ಮ ಫಿಸಿಕಲ್ ಎಜುಕೇಷನ್ ಡೈರೆಕ್ಟರ್ ಅವ್ರಿಗೆ ಸಾಕಷ್ಟು ಸಮಯ ಕೊಡ್ತಾರೆ, ಅವ್ರಿಗೆ ಎಕ್ಸ್ಕ್ಲೂಸ್ ಆಗಿ ಟ್ರೈನಿಂಗ್ ಆಗಿರ್ಬೋದು. ಇದರಿಂದ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ನ್ಯಾಷನಲ್ ಲೆವೆಲ್ ಸ್ಪೋರ್ಟ್ಸ್ ಮೀಟ್ಗಳಿಗೆಲ್ಲ ಅಟೆಂಡ್ ಆಗಿದ್ದಾರೆ, ಪ್ರೈಸಸನ್ನು ಗೆದ್ಕೊಂಡು ಬಂದಿದ್ದಾರೆ. ಈ ಮ್ಯಾನೇಜ್ಮೆಂಟ್ ಫೆಸ್ಟ್ ಅಂತ ಕರೀತಾರೆ, ಟೆಕ್ ಫೆಸ್ಟ್ ಅಂತ ಕರೀತಾರೆ. ನ್ಯಾಷನಲ್ ಲೆವೆಲಲ್ಲೆಲ್ಲ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಪ್ರೈಸಸನ್ನು ಗೆದ್ಕೊಂಡು ಬಂದಿರು. ಇದೊಂದು ಮೆಸೇಜ್ ಅಂತ ಹೇಳ್ಬೋದು. ನಮ್ಮ ಕಾಲೇಜಲ್ಲಿ ವಿದ್ಯಾರ್ಥಿಗಳಿಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವಿ. ಈಗ ನೋಡಿ, ನಮ್ಮಲ್ಲಿ ಒಂದು ಈವೆಂಟ್ ಇದೆ, ಸಾವಿಷ್ಕಾರ ಅಂತ ಒಂದು ಈವೆಂಟ್ ಮಾಡ್ತೇವೆ. ಓಕೆ, ವೇರ್ ದ ಸ್ಟೂಡೆಂಟ್ ಕ್ಯಾನ್ ಅನ್ಲೀಶ್ ದೇರ್ ಟ್ಯಾಲೆಂಟ್. ಈಗ ಅವನು ಕಲೆ ಗೊತ್ತಿರುತ್ತೆ, ಸಾಹಿತ್ಯ ಗೊತ್ತಿರುತ್ತೆ. ಈಗ ಹೇಳಬೇಕಾದ್ರೆ ನಮ್ಮಲ್ಲಿ ಒಂದು ವಿದ್ಯಾರ್ಥಿ ಇದ್ದಾನೆ, ನಾವು ಸಾವಿಷ್ಕಾರ ವೇದಿಕೆ ಮೇಲೆ ಅವನು ಮೋನೋ ಆ್ಯಕ್ಟಿಂಗ್ ಮಾಡ್ದ. ಓಕೆ, ಈಗ ಅವ್ನು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾನೆ. ಓಕೆ. ಸಿ ದಿಸ್ ಈಸ್ ಹೌ ಈ ವೇದಿಕೆ ಈ ಥರ ನಾವು ಕರಿಕ್ಯುಲರ್, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಮಾಡೋದ್ರಿಂದ ಅವರ ಟ್ಯಾಲೆಂಟ್ ಹೊರಗಡೆ ಬರ್ತದೆ ಮತ್ತು ಅವರು ಅದನ್ನು ಪೊಟೆನ್ಷಿಯಲ್ ರೀಚ್ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಓಕೆ ಸರ್, ನೀವು ಆವಾಗಲೇ ಮೆನ್ಷನ್ ಮಾಡಿದ್ರೆ ನಿಮ್ಮದು ಒಂದು ಹಾಬಿ ಸಿಂಗಿಂಗು. ಸೊ ಅದಕ್ಕೆ ಒಂದು ಅಂದರೆ ನೀವು ಕಲೆಯಲ್ಲಿ ತುಂಬ ಒಲವಿದೆ ಅನ್ನೋ ಥರ. ಸೊ ಅದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ. ನಮ್ಮ ಮನೆಯಲ್ಲಿ 4 ತಲೆಮಾರುಗಳಿಂದ ಸಂಗೀತದ ಒಂದು ಕ್ಷೇತ್ರದಲ್ಲಿದ್ದೇವೆ. ನಮ್ಮ ತಾಯಿಯವರ ಚಿಕ್ಕಮ್ಮ ಅವರಿಂದ ನಮ್ಮ ತಾಯಿ ಕಲ್ತ್ಕೊಂಡ್ರು, ನಮ್ಮ ತಾಯಿಯಿಂದ ನಾನು ಕಲ್ತ್ಕೊಂಡೆ ಮತ್ತು ನಮ್ಮ ತಾಯಿಯಿಂದ ನನ್ನ ಮಗಳು ಕಲಿತಾ ಇದ್ದಾಳೆ. ವೀಣಾವಾದನದಲ್ಲಿ ನಾನು ತುಂಬ ಆಸಕ್ತಿ ಇದೆ ನನಗೆ. ನಮ್ಮ ತಾಯಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಡುಗಾರಿಕೆ ಮತ್ತು ವೀಣಾವಾದನದಲ್ಲಿದ್ದಾರೆ. ನನ್ನ ಮಗಳು ಕೂಡ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಮತ್ತು ವೀಣೆ ಅಲ್ಲಿ ತುಂಬ ಚೆನ್ನಾಗಿ ಹಾಡಾಡ್ತಾಳೆ, ತುಂಬ ಚೆನ್ನಾಗಿ ವೀಣೆ ನುಡಿಸ್ತಾಳೆ. ಸೊ ದಿಸ್ ಈಸ್ ಅಬೌಟ್ ಅವರ್ ಮ್ಯೂಸಿಕ್ ಫ್ಯಾಮಿಲಿ. ಸೊ ನನಗೆ ಚಿಕ್ಕಂದ್ಲಿಂದ ನಮ್ಮ ತಾಯಿ ಮ್ಯೂಸಿಕಲ್ಲಿ ಇರೋದ್ರಿಂದ ಅದು ಸಂಸ್ಕಾರ ಹಾಗೆ ಬಂದಿದೆ. ಸೊ ವೀಣೆಯಲ್ಲಿ ನಾನು ತುಂಬ ಇಂಟ್ರೆಸ್ಟ್ ತೋರಿಸಿದೆ, ವೀಣಾ ಅಭ್ಯಾಸ ಮಾಡ್ತಾ ಬಂದೆ. ಹಾಗೆ ನನ್ನ ಹೈಯರ್ ಎಜುಕೇಷನ್ ಟೈಮಲ್ಲಿ ನಾನು ಮೈಸೂರಲ್ಲಿ ಶ್ರೀ RK ಪದ್ಮನಾಭನ್ರವ್ರ ಹತ್ರ ವೀಣಾ ಇನ್ನಷ್ಟು ಕಲ್ತ್ಕೊಂಡೆ. ಅದಾದಮೇಲೆ ಬಳ್ಳಾರಿಯಲ್ಲಿ ಪ್ರತಿಷ್ಠಿತ ವೇದಿಕೆಗಳಲ್ಲಿ ವೀಣಾವಾದನ ಮಾಡಿದ್ದೇನೆ, ನಮ್ಮ ತಾಯಿಯವ್ರ ಜೊತೆ ಸೇರಿ ಮಾಡಿದ್ದೇನೆ. ಒನ್ ಆಫ್ ದಿ ಸ್ಟೇಜಸ್ ವಾಸ್ ಹಂಪಿ ಉತ್ಸವಲ್ಲಿ ಕೂಡ ಪರ್ಫಾರ್ಮ್ ಮಾಡಿದ್ದೇವೆ. ಹಾಗೂ ಬಳ್ಳಾರಿಯಲ್ಲಿ ಸಾಕಷ್ಟು ಈವೆಂಟ್ಸ್ ನಡೀತಾ ಇರುತ್ತೆ. ಮೊನ್ನೆ ಬಳ್ಳಾರಿ ಉತ್ಸವನೂ ನಡೀತು 1-2 ವರ್ಷದ ಕೆಳಗಡೆ, ಅದರಲ್ಲೂ ಭಾಗವಹಿಸಿದ್ದೇವೆ. ಸೊ ಮ್ಯೂಸಿಕ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಅಂದರೆ ನಾಟ್ ಜಸ್ಟ್ ಮ್ಯೂಸಿಕ್ ಅಂತಲ್ಲ ಸರ್, ಎನಿ ಹಾಬಿ ಈಸ್ ವೆರಿ ಇಂಪಾರ್ಟೆಂಟ್. ಫಾರ್ ಆಂಟ್ರಪ್ರನ್ಯೂರ್ಗೆ ಹವ್ಯಾಸ ಇರಬೇಕು, ಭಾಳ ಇಂಪಾರ್ಟೆಂಟ್. ಅದರಿಂದ ಕ್ರಿಯೇಟಿವಿಟಿ ಬೆಳೆಯುತ್ತೆ, ಆಮೇಲೆ ಮನಸ್ಸು ಶಾಂತಿ ಇರುತ್ತೆ. ಈಗ ಏನಂತ ಹೇಳ್ತಾರೆ, ಮನಸ್ಸು ಸ್ಟೇಬಲ್ ಆಗಿ ಭಾಳ ಇರಬೇಕು, ಅದು ಭಾಳ ಇಂಪಾರ್ಟೆಂಟ್. ನೋಡಿದ್ರಲ್ಲ ವೀಕ್ಷಕರೇ,
ಎಂಟರ್ಪ್ರನ್ನರು ಬಿಸ್ನೆಸ್ ಮ್ಯಾನ್ಗಳು ಬ್ಯುಸಿ ಇರ್ತಾರೆ, ಅವ್ರಿಗೆ ಏನಕ್ಕೂ ಟೈಮ್ ಸಿಗಲ್ಲ ಅಂತ ಒಂದು ಕಂಪ್ಲೇಂಟ್ ಇರುತ್ತೆ. ಬಟ್ ರಾಮ್ ಕಿರಣ್ ಸರ್ ನೋಡಿದ್ರೆ ಗೊತ್ತಾಗುತ್ತೆ, ನಾವು ಹಾಬೀಸ್ ಇದ್ದರೆ, ನಮ್ಗೆ ಇಂಟ್ರೆಸ್ಟ್ ಇದ್ದರೆ ನಾವು ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು ಲೈಫಲ್ಲಿ ಅಂತ. ಸೊ ರಾಮ್ ಕಿರಣ್ ಸರ್, ದಟ್ ಇಸ್ ವೆರಿ ಮಚ್ ಅಪ್ರಿಷಿಯೇಟೆಡ್. ಸೊ ಇನಿಷಿಯಲಿ ಸಿರಿಮೇಧ ಕಾಲೇಜ್ ಸ್ಟಾರ್ಟ್ ಮಾಡಿದಾಗ ಯಾವ ಥರ ಚಾಲೆಂಜಸ್ಗಳಿತ್ತು, ಯಾವ ಥರ ಅವ್ನು ಫೇಸ್ ಮಾಡಿದ್ರಿ ಅಥವಾ ಅವ್ನು ಯಾವ ಥರ ಹ್ಯಾಂಡಲ್ ಮಾಡಿದ್ರಿ? ಎಸ್, ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ನು ಮತ್ತು ಅದೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ ಸಾಕಷ್ಟು ಕ್ವೆಶನ್ಸ್ ನಮ್ಮ ಮೈಂಡಿಗೆ ಬರುತ್ತೆ. ವಿಲ್ ಐ ಬಿ ಸಕ್ಸಸ್ಫುಲ್ ಅನ್ನೋದು ಫಸ್ಟ್ ಕ್ವೆಶನ್ ಬರುತ್ತೆ. ಓಕೆ. ಆಮೇಲೆ ಸೋಷಿಯಲ್ ಸ್ಟಿಗ್ಮಾ ಇರುತ್ತಲ್ಲ, ಅಂದರೆ ವಾಟ್ ಇಫ್ ಐ ಆಮ್ ಅ ಫೇಲ್ಯೂರ್, ಇದು ಫಸ್ಟ್ ಬರೋವಂಥ ಕ್ವೆಶನ್, ಎಲ್ರಿಗೂ ಬರೋದು ಅದೇ ಕ್ವೆಶನ್. ರೈಟ್ ಸರ್. ಜನ ಏನು ಅಂದ್ಕೊಳ್ತಾರೆ, ಫೇಲ್ಯೂರ್ ಆಗಿಬಿಟ್ರೆ ಮರ್ಯಾದೆ ಹೋಗ್ಬಿಡುತ್ತೆ, ಇದೆಲ್ಲ ಬರುತ್ತೆ, ಫಸ್ಟ್ ಕ್ವೆಶನ್ಸ್ ಬರುತ್ತೆ. ಸೊ ಅದೆಲ್ಲ ನಾವು ಮೆಂಟಲಿ ಪ್ರಿಪೇರ್ ಆಗಬೇಕು ಫಸ್ಟು. ಅದಾದಮೇಲೆ ನಾನು ಫೇಸ್ ಮಾಡಿರೋ ಚಾಲೆಂಜಸ್ ಅಂದರೆ ಲ್ಯಾಂಡ್, ವಾಟ್ ಅಬೌಟ್ ಲ್ಯಾಂಡ್, ವಾಟ್ ಅಬೌಟ್ ಇನ್ವೆಸ್ಟ್ಮೆಂಟ್, ಇದೆಲ್ಲ ಎಸ್ ದೇರ್ ವಿಲ್ ಬಿ ಲಾಟ್ ಆಫ್ ಗುಡ್ ಇನ್ಸ್ಟಿಟ್ಯೂಷನ್ಸ್ ಇನ್ ದ ರೀಜನ್. ಸೊ ಅದು ಕಾಂಪಿಟೇಷನ್ನು ಕನ್ಸಿಡರ್ ಮಾಡಬೇಕಾಯಿತು. ಸೊ ಆಲ್ ದೀಸ್ ಚಾಲೆಂಜಸ್, ಈಗ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿರ್ಬೋದು, ಫ್ಯಾಕಲ್ಟೀಸ್, ಹೈರಿಂಗ್ ದಿ ಫ್ಯಾಕಲ್ಟೀಸ್ ಆಗಿರ್ಬೋದು, ಅಡ್ಮಿಷನ್ಸ್ ಆಗಿರ್ಬೋದು, ಎಲ್ಲ ಚಾಲೆಂಜಸ್ ನಮ್ಮ ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡುವಾಗಿತ್ತು. ಆದರೆ ಕ್ರಮೇಣ ಎಲ್ಲರ ಒಂದು ಸಹಯೋಗದೊಂದಿಗೆ, ನಮ್ಮ ಚೇರ್ಮನ್ ಅವರ ಒಂದು ಸಪೋರ್ಟ್ ಇತ್ತು. ಲ್ಯಾಂಡ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್. ಹೌದು. ಸೊ ದಟ್ ಈಸ್ ವಾಟ್ ವಾಸ್ ಸಪೋರ್ಟೆಡ್ ಬೈ ಅವರ್ ಚೇರ್ಮನ್ ಸರ್. ಓಕೆ. ಅದಾದಮೇಲೆ ನನ್ನ ಪ್ರೀತಿಗೆ, ನನ್ನ ಕರೆಗೆ ಹೋಗೊಟ್ಟು ಅಲ್ಲಿರುವಂಥ ಫ್ಯಾಕಲ್ಟೀಸ್ ಸಪೋರ್ಟ್ ಮಾಡಿದ್ರು. ಸೊ ಫ್ಯಾಕಲ್ಟೀಸ್ ಕೂಡ ಭಾಳ ಇಂಪಾರ್ಟೆಂಟ್. ಅವ್ರನ್ನೆಲ್ಲ ನಾವು ಇನ್ವೈಟ್ ಮಾಡಿದ್ವಿ. ಅವರು ಬಂದು ನನ್ನ ಜೊತೆ ಕೈ ಜೋಡಿಸಿ ಸಂಸ್ಥೆ ಕಟ್ಟಲಿಕ್ಕೆ ಹೆಲ್ಪ್ ಮಾಡಿದ್ರು. ಓಕೆ ಸರ್, ಎನಿ ಬಿಸ್ನೆಸ್, ಅದು ಎಜುಕೇಷನಲ್ ಆಗಿರ್ಬೋದು ಅಥವಾ ಬೇರೆ ಇಂಡಸ್ಟ್ರಿ ಏನೇ ಆದರೂ ಇನಿಷಿಯಲ್ ಇನ್ವೆಸ್ಟ್ಮೆಂಟು, ಫಂಡಿಂಗು, ಅದು ತುಂಬ ಮುಖ್ಯ. ಸೊ ಅದನ್ನು ನೀವು ಹೇಗೆ ಪ್ಲ್ಯಾನ್ ಮಾಡ್ಕೊಂಡಿದ್ರಿ, ಯಾವ ಥರ ವರ್ಕ್ ಆಯಿತು? ಎಸ್, ಈಗ ಒಂದು ಕಾರ್ಪಸ್ ಫಂಡ್ ಅಂತ ಮಾಡ್ಕೊಳ್ಬೇಕಾಗ್ತದೆ, ಯಾಕಂದರೆ ಇದು ಭಾಳ ಇಂಪಾರ್ಟೆಂಟ್ ಫಾರ್ ಎಸ್ಟಾಬ್ಲಿಷಿಂಗ್ ಅನ್ ಇನ್ಸ್ಟಿಟ್ಯೂಷನ್. ಸೊ ಅದು ನಮ್ಮ ಪೇರೆಂಟ್ಸ್ ಭಾಳ ಸಪೋರ್ಟ್ ಮಾಡಿದ್ರಿ ಈ ವಿಷಯದಲ್ಲಿ. ನಮ್ಮ ತಂದೆಯವರ ಸಪೋರ್ಟ್ ತುಂಬ ಇತ್ತು. ಫ್ಯಾಮಿಲಿ ಸಪೋರ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಫೈನಾನ್ಷಿಯಲಿ ಸ್ವಲ್ಪ ಸಪೋರ್ಟ್ ನಮ್ಮ ತಂದೆಯವರಿಂದ ಸಿಕ್ತು ಫಾರ್ ಇನಿಷಿಯಲ್ ಸೆಟಪ್ ಆಫ್ ದಿ ಆರ್ಗನೈಸೇಷನ್. ಓಕೆ. ಅದಾದಮೇಲೆ ನಮ್ಮ ಟ್ರಸ್ಟ್ ಕಡೆಯಿಂದ ಕೂಡ ಸ್ವಲ್ಪ ಫಂಡಿಂಗ್ ಆಯಿತು. ಆಮೇಲೆ ವಿ ಅಪ್ಲೈಡ್ ಫಾರ್ ಲೋನ್ ಆ್ಯಂಡ್ ವಿ ಕುಡ್ ಏಬಲ್ ಟು ಗೆಟ್ ಸಮ್ ಬ್ಯಾಂಕ್ ಲೋನ್. ಸೊ ಈ ಥರ ನಮ್ಮ ಕಾರ್ಪಸ್ ಫಂಡ್ ಡೆವಲಪ್ ಮಾಡಿ ಅದರಿಂದ ನಾವು ಸಂಸ್ಥೆಯನ್ನು ಎಸ್ಟಾಬ್ಲಿಷ್ ಮಾಡಿ ನಡೆಸ್ತಾ ಹೋದ್ವಿ. ಅಂದರೆ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವರ್ಕಿಂಗ್ ಕ್ಯಾಪಿಟಲ್ ಪ್ಲಾನಿಂಗ್ ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇನಿಷಿಯಲ್ ಸೆಟಪ್ಗೆ ಫಂಡಿಂಗ್ ಸಿಗುತ್ತೆ, ಆದರೆ ವರ್ಕಿಂಗ್ ಕ್ಯಾಪಿಟಲ್ ಅನ್ನೋದು ತುಂಬ ಚಾಲೆಂಜಸ್. ಎಲೆಕ್ಟ್ರಿಸಿಟಿ ಬಿಲ್ಸ್ ಪೇಮೆಂಟ್ ಮಾಡಬೇಕು, ಲಾಟ್ ಆಫ್ ಎಕ್ಸ್ಪೆಂಡಿಚರ್ಸ್ ಕಮಿಂಗ್, ಮೇಂಟೆನೆನ್ಸ್ ಇಶ್ಯೂಸ್ ಇರುತ್ತೆ, ಸ್ಯಾಲ್ರೀಸ್ ಇರುತ್ತೆ. ಇವೆಲ್ಲವನ್ನು ಪ್ಲ್ಯಾನ್ ಮಾಡಿಕೊಂಡು ವರ್ಕಿಂಗ್ ಕ್ಯಾಪಿಟಲ್ ಪ್ಲಾನಿಂಗ್ ಭಾಳ ಇಂಪಾರ್ಟೆಂಟ್. ರೆವೆನ್ಯೂ, ಬಿಸ್ನೆಸ್ ಮಾಡೆಲ್, ಬಿಸ್ನೆಸ್ ಪ್ಲ್ಯಾನ್ ಎಲ್ಲವನ್ನು ರೆಡಿ ಮಾಡಿಕೊಂಡು ಮಾಡುವಂಥ ಪ್ರಕ್ರಿಯೆ ನಡೆದಿದೆ. ಎಸ್. ಓಕೆ. ಆಮೇಲೆ ರಾಮ್ ಸರ್, ಎನಿ ಬಿಸ್ನೆಸ್ ಅಗೇನ್ ಕಾಂಪಿಟೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಸ್ಟೇಜ್ ಅನ್ಕೋತೀವಿ. ವೆರಿ ಇಂಪಾರ್ಟೆಂಟ್. ಓಕೆ. ಸೊ ಮೇಧಾ ಕಾಲೇಜ್ ನಿಮ್ಮ ಒಂದು ಬಿಸ್ನೆಸ್ಸಲ್ಲಿ ಯಾವ ಥರ ಕಾಂಪಿಟೇಷನ್ ಇತ್ತು, ಅದನ್ನು ನೀವು ಯಾವ ಥರ ಹ್ಯಾಂಡಲ್ ಮಾಡ್ತೀರಾ ಅಥವಾ ಯಾವ ಥರ ಪ್ರಿಪ್ರೇಷನ್ ಮಾಡ್ಕೋತೀರಾ? ಫಸ್ಟ್ ಕ್ವಶನ್ ನನಗೆಲ್ಲರೂ ಕೇಳಿದ್ದು, ಡು ಯು ಥಿಂಕ್ ದೆರ್ ಆರ್ ನೋ ಗುಡ್ ಇನ್ಸ್ಟಿಟ್ಯೂಷನ್ಸ್ ಇನ್ ಬೆಲ್ಲಾರಿ ಅಂತ ಫಸ್ಟ್ ಕ್ವಶನ್ ಕೇಳಿದ್ದು. ಕರೆಕ್ಟ್. ಇಟ್ ಈಸ್ ನಾಟ್ ದಟ್ ದೆರ್ ಆರ್ ನೋ ಗುಡ್ ಇನ್ಸ್ಟಿಟ್ಯೂಷನ್ಸ್ ಇನ್ ಬೆಲ್ಲಾರಿ. ಎಸ್, ದೆರ್ ಆರ್ ಗುಡ್ ಇನ್ಸ್ಟಿಟ್ಯೂಷನ್ಸ್ ಇನ್ ಬೆಲ್ಲಾರಿ, ಬಟ್ ನನ್ನ ವಿಷನ್ ಹೊತ್ಕೊಂಡಿರೋ ಇನ್ಸ್ಟಿಟ್ಯೂಷನ್ ಇಲ್ಲ ಅಂತ ನಾನು ಅಂದ್ಕೊಳ್ತೇನೆ. ಓಕೆ. ಸೊ ಕಾಂಪಿಟೇಷನ್ ಇತ್ತು, ಮುಂದೆನೂ ಇರುತ್ತೆ. ಹೌದು ಸರ್. ಸೊ ಆ ಕಾಂಪಿಟೇಷನ್ ಮಧ್ಯದಲ್ಲಿ ಹೌ ಯುನೀಕ್ ಐ ಕ್ಯಾನ್ ಬಿ, ವಾಟ್ ಈಸ್ ಯುವರ್ USP? ಎಸ್. ಸೊ ಆ ಯುನೀಕ್ನೆಸ್ಸನ್ನು ಇಟ್ಕೊಂಡು, ಆ ಯುನೀಕ್ ಸೆಲ್ಲಿಂಗ್ ಪ್ರಪೋಸಿಷನ್ ಇಟ್ಕೊಂಡು ನಾನು ಸಂಸ್ಥೆ ಸ್ಟಾರ್ಟ್ ಮಾಡಿದೆ. ಅದು ಸಕ್ಸಸ್ ಕೂಡ ಆಯಿತು. ಇಟ್ ಈಸ್ ಅ ಸಕ್ಸಸ್. ಎಸ್. 10 years ಸರ್. ಎಸ್ 10 years. ವಾಟ್ ಐ ವಿಶ್ ಈಸ್ ಎನಿ ರೀಜನ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಬೆಳಿಬೇಕು, ಜಾಸ್ತಿ ಆಗಬೇಕು. ಅದು ಭಾಳ ಇಂಪಾರ್ಟೆಂಟ್. ಈಗ ಕಾಂಪಿಟೇಷನ್ ಅನ್ನೋದು ಹೇಗೆ ಅಂದರೆ, ದೆರ್ ಇಸ್ ಡಿಫರೆನ್ಸ್ ಬಿಟ್ವೀನ್ ಹೆಲ್ತಿ ಕಾಂಪಿಟೇಷನ್ ಆ್ಯಂಡ್ ಅನ್ಹೆಲ್ತಿ ಕಾಂಪಿಟೇಷನ್. ರೈಟ್ ಸರ್. If I'm entering the market by infusing unhealthy competition, then I will be not in the market. Right. Healthy competition ಇಂದ ನಾನು ಮಾರ್ಕೆಟ್ ಬಂದಾಗ ಎಂಥ ದೊಡ್ಡ ಕಾಂಪಿಟೇಷನ್ ಇದ್ರೂ ಕೂಡ ನಾವು ನಿಲ್ಬೋದು, ಅವರು ನಿಲ್ಬೋದು. ಕರೆಕ್ಟ್ ಸರ್. ನನಗೆ ಹೇಗೆ ಆಗ್ಬೇಕಂತ ಇಷ್ಟ ಇದೆ ಅಂದರೆ ಅಜಾತ ಶತ್ರು ಆಗ್ಬೇಕಂತ. ಅಂದರೆ ಎಲ್ಲರ ಜೊತೆ, ಎಲ್ಲ ವಿದ್ಯಾಸಂಸ್ಥೆಗಳೇನಿದೆ, ಕಾಂಪಿಟೇಟರ್ಸ್ ಅಂತ ಏನು ಅಂತ ಅನ್ಸ್ಕೊಳ್ತಾರೆ, ಒಳ್ಳೆ ಒಡನಾಟ ಇದೆ. ನಾನು ಯಾವಾಗಲೂ ಎಲ್ಲರ ಹತ್ರ ಅದೇ ಮಾತಾಡ್ತಾ ಇರ್ತೀನಿ, ದಟ್ ನಾವೆಲ್ಲ ಶ್ರಮಿಸೋಣ, ಒಂದು ಒಳ್ಳೆ ಇನ್ಸ್ಟಿಟ್ಯೂಷನ್ಸನ್ನು ಡೆವಲಪ್ ಮಾಡೋಣ, ಸೊ ದಟ್ ಈ ಭಾಗದ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ಟ್ರಾನ್ಸ್ಫಾರ್ಮೇಷನ್ ಸಿಗಲಿ ಅಂತ. ದಟ್ ಈಸ್ ಹೌ ಐ ಹ್ಯಾಂಡಲ್ ಕಾಂಪಿಟೇಷನ್. ರಾಮ್ ಸರ್, ರೀಸೆಂಟಾಗಿ ನಾನು ಒಂದು ಕಲ್ತಿರೋದು, ಕಾಂಪಿಟೇಟರ್ಸ್ ಆರ್ ಯುವರ್ ಬೆಸ್ಟ್ ಟೀಚರ್ಸ್ ಅಂತೆ. ಎಸ್. ಓಕೆ. ರಾಮ್ ಕಿರಣ್ ಸರ್, ಜನಕ್ಕೆ ಅಥವಾ ಪಬ್ಲಿಕ್ಕಿಗೆ ಒಂದು ಕನ್ಫ್ಯೂಷನ್ ಇದೆ. ಕಾಲೇಜ್ ಅಥವಾ ಅಡ್ಮಿಷನ್ಸ್ ಆಗಲಿ, ಫೀ
ಮತ್ತು ಡೊನೇಷನ್. Yeah. ಓಕೆ, ಇದ್ರ ಬಗ್ಗೆ ನಿಮ್ಮ ಒಂದು ಒಪಿನಿಯನು, ಅದರದ್ದು ಏನು ಡಿಫ್ರೆನ್ಸ್ ಅಂತ My perspective on these things is fees is different, donation is different. Right. Fees is what is charged by the institutions to run the show. That is fees. Right. ಅಂದರೆ ಇಂತಿಷ್ಟು ಖರ್ಚು ವೆಚ್ಚಗಳಿರುತ್ತೆ ಒಂದು ಸಂಸ್ಥೆ ನಡೆಸಬೇಕಂದ್ರೆ, Expenses. ಸ್ಯಾಲ್ರೀಸ್ ಆಗಿರ್ಬೋದು, ಎಕ್ಸ್ಪೆನ್ಸಸ್ ಆಗಿರ್ಬೋದು, ಅದನ್ನ ಮೇಂಟೈನ್ ಮಾಡೋಕ್ಕೆ ಫೀಸ್ ತಗೊಳ್ಳಿ. ಡೊನೇಷನ್ ಅನ್ನೋದು ಹೇಗಿರ್ಬೇಕಂದ್ರೆ ಇಟ್ ಶುಡ್ ಬಿ ವಾಲಂಟರಿ. ರೈಟ್. ಅದು ಡೊನೇಷನ್ ಅಂತ ಹೇಳ್ತಾರೆ. ಅದು ಮ್ಯಾಂಡೇಟ್ರಿ ಮಾಡಿದಾಗ ಆಬ್ವಿಯಸ್ಲಿ ಅದು ಕಷ್ಟ ಆಗ್ತದೆ ಪೇರೆಂಟ್ಸಿಗೆ. ಸೊ ಇಟ್ ಡಿಪೆಂಡ್ಸ್ ಆನ್ ವೆದರ್ ದ ಪೇರೆಂಟ್ ಈಸ್ ಇಂಟ್ರೆಸ್ಟೆಡ್ ಟು ಡೊನೇಟ್ ಫಂಡ್ ಟು ದಿ ಆರ್ಗನೈಸೇಷನ್. ಸೊ ಇಟ್ ಶುಡ್ ಬಿ ಕೆಪ್ಟ್ ವಾಲಂಟರಿ. My opinion is donation should be kept voluntary. It is left to the parent whether they want to donate for the development of the institution. But fees ಅಂತ ಬಂದಾಗ ಅದು ಕೂಡ ಹೇಗೆ ಇರಬೇಕು, ಫೀಸ್ ಕಾಂಪೊನೆಂಟ್ಸ್ ಹೇಗಿರಬೇಕು, ತುಂಬ ಸೈಂಟಿಫಿಕ್ ಆಗಿ ಡೆವಲಪ್ ಮಾಡಬೇಕು ಫೀಸ್ ಕಾಂಪೊನೆಂಟ್ಸ್. ಸಾಕಷ್ಟು ವಿದ್ಯಾರ್ಥಿಗಳು ಅಂದ್ಕೊಳ್ತಾರೆ ಮತ್ತು ಪೇರೆಂಟ್ಸ್ ಅಂದ್ಕೊಳ್ತಿದ್ದು ಹೊರೆ ಆಗ್ತಿದೆ, ಕಷ್ಟ ಆಗ್ತಿದೆ ಅಂತ. ಆದರೆ ಆ ಫೀಸ್ ಕಾಂಪೊನೆಂಟನ್ನು, ಆ ಸ್ಟ್ರಕ್ಚರನ್ನು ಅರ್ಥ ಮಾಡಿಕೊಂಡು ಡೆವಲಪ್ ಮಾಡಿ ಪೇರೆಂಟ್ಸಿಗೆ ಅದನ್ನು ಎಕ್ಸ್ಪ್ಲೇನ್ ಮಾಡಿದಾಗ ಐ ಥಿಂಕ್ ಪೇರೆಂಟ್ಸ್ ವಿಲ್ ಅಂಡರ್ಸ್ಟ್ಯಾಂಡ್. So this is how we should be able to differentiate between what is fees, what is donation. ಸೊ ಮೇಧಾದಲ್ಲಿ ಯಾವ ಥರ ಇದೆ ಸರ್ ಸ್ಟ್ರಕ್ಚರು, ಫೀ ಸ್ಟ್ರಕ್ಚರ್? Yes, we have designed a very scientific fee structure where we don't charge any donations. ನಾವು ಯಾವುದೇ ಡೊನೇಷನ್ಗಳನ್ನು ತಗೊಳ್ಳೋದಿಲ್ಲ. ಫೀ ಸ್ಟ್ರಕ್ಚರನ್ನು ಕೂಡ ಯಾವ ಥರ ಡಿಸೈನ್ ಮಾಡಿರ್ತೀವಿ ಅಂದರೆ ಆ ಭಾಗದ ಪೇರೆಂಟ್ಸ್ಗೂ ಮತ್ತು ವಿದ್ಯಾರ್ಥಿಗಳದ್ದು ಅಫೋರ್ಡಬಿಲಿಟಿ ಇದೆಯಾ ಮತ್ತು ಕ್ವಾಲಿಟಿ ಎಜುಕೇಷನ್. ಸೊ ದೇರ್ ಶುಡ್ ಬಿ ಅ ರೈಟ್ ಮ್ಯಾಚ್ between our expenses and survival, growth of the institution. ಇವೆಲ್ಲವನ್ನು ನಾವು ಕನ್ಸಿಡರ್ ಮಾಡಿ ಫೀಸ್ ಸ್ಟ್ರಕ್ಚರನ್ನು ಫಿಕ್ಸ್ ಮಾಡಿರುವಂಥದ್ದು. ಸಾಕಷ್ಟು ಸಪೋರ್ಟ್ ಕೂಡ ಕೊಡ್ತಾ ಇದ್ದೀವಿ. ಅಂದರೆ ಸರ್ಕಾರದಿಂದನೂ ಸಪೋರ್ಟ್ಗಳಿರುತ್ತೆ, ಲೈಕ್ ಸ್ಕಾಲರ್ಶಿಪ್ಸ್ ಪ್ರೊವೈಡ್ ಮಾಡುತ್ತೆ ಸ್ಟೂಡೆಂಟ್ಸಿಗೆ, ಅದರಲ್ಲೂ ಸಪೋರ್ಟ್ ಸಿಗುತ್ತೆ. ನಾವು ಕೂಡ ನಮ್ಮ ಟ್ರಸ್ಟ್ ಕಡೆ, ಎಜುಕೇಷನ್ ಟ್ರಸ್ಟ್ ಕಡೆಯಿಂದ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಸನ್ನು ಕೊಟ್ಟಿದ್ದೇವೆ. ಲೋನ್ ಆಪ್ಷನ್ಸ್ ಬೇಕಾದ ಅದಕ್ಕೂ ಒಂದು ಸಪೋರ್ಟ್ ಸಿಸ್ಟಮ್ ಇದೆ. So this is how we are handling the fees concept by and large. ಈಗ ನಾವು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಎಷ್ಟು ಮಾಡ್ತಾ ಇದ್ದಾರೆ, ಜಾಬ್ಸ್ಗೆ ಪ್ಲೇಸ್ಮೆಂಟ್ಸ್ ಯಾವ ಥರ ಆಗ್ತಾ ಇದೆ, ರ್ಯಾಂಕ್ಸ್ ಯಾವ ಥರ ಬರ್ತಾ ಇದೆ, ಮತ್ತು ಅದಲ್ಲದೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಯಾವ ಥರ ವಿದ್ಯಾರ್ಥಿಗಳು ಹೋಗಿ ಸೇವೆ ಸಲ್ಲಿಸ್ತಿದ್ದಾರೆ ಸಮಾಜದಲ್ಲಿ, ಇವೆಲ್ಲವೂ ನೋಡಿದಾಗ ಜಸ್ಟಿಫಿಕೇಶನ್ ಸಿಗುತ್ತೆ. ಸೊ ಎಸ್, students, if they are not understanding why this fee structure, they should openly talk to the managements and ask them why this fee structure. So what are the benefits that we are getting? So this is very important. ರಾಮ್ ಸರ್, ನಾನು ಆ್ಯಸ್ ಅ CEO ಆಫ್ ದಿ ಕಂಪನಿ, ಎವ್ರಿ ವೀಕ್ ವಿಲ್ ಹ್ಯಾವ್ ಅ ಮೀಟಿಂಗ್ ವಿತ್ ಅವರ್ HR ಟೀಮ್. ಓಕೆ, ಎಸ್ಪೆಷಲಿ ರಿಕ್ರೂಟ್ಮೆಂಟ್ ಟೀಮ್. ಸೊ ಅವ್ರದ್ದೊಂದು ಚಾಲೆಂಜ್ಗಳನ್ನ ಕೇಳಿಕೊಂಡು ಯಾವ ಥರ ಸೊಲ್ಯೂಷನ್ ಮಾಡಬೇಕು ಅಂತ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಸೊ ಅವ್ರು ಹೇಳೋ ಚಾಲೆಂಜು ಹೈರಿಂಗ್, ಎಸ್ಪೆಷಲಿ ಫ್ರೆಷರ್ಸ್. ಸೊ ಕಾಲೇಜ್ಗಳಲ್ಲಿ ಅವ್ರಿಗೆ ಆ ಸ್ಕಿಲ್ ಡೆವಲಪ್ಮೆಂಟ್ ಆಗ್ತಿದೆಯಾ, ಇದ್ರ ಬಗ್ಗೆ? ಸೊ ಇಫ್ ಯು ವಾಂಟ್ ಟು ಥ್ರೋ ಸಮ್ ಲೈಟ್. Yes. See, if I have a degree, will I get a job? ಎಸ್. ಇದು ಎಲ್ಲ ಒಂದು ವಿದ್ಯಾರ್ಥಿಗಳಿಗಿರುವಂಥ ಒಂದು ಕ್ವೆಶನ್ ಇರ್ತದೆ. ರೈಟ್. ಆದರೆ ಆಸ್ ಎ ಸ್ಟೂಡೆಂಟ್ ಹೌ ಮಚ್ ಹ್ಯಾಸ್ ಈ ಡೆಡಿಕೇಟೆಡ್ ಇಸ್ ಅ ಕ್ವೆಶನ್. ಓಕೆ. ಸೊ ಈಗ ಒಂದು ವಿದ್ಯಾರ್ಥಿ ನಾನು ಡಿಗ್ರಿ ಮಾತ್ರ ಪಡ್ಕೊಳ್ತೀನಿ, ಡಿಗ್ರಿ ಸರ್ಟಿಫಿಕೇಟ್ ಮಾತ್ರ ತೊಗೊಳ್ತೀನಿ ಅಂದರೆ ಜಾಬ್ ಸಿಗೋದಿಲ್ಲ. ಸೊ ಆ 3 years or 4 years ಅವನೇನು ಸ್ಪೆಂಡ್ ಮಾಡ್ತಾನೆ, ಆ ವಿದ್ಯಾರ್ಥಿ ಸ್ಪೆಂಡ್ ಮಾಡ್ತಾನೆ ಕಾಲೇಜಲ್ಲಿ, ಅದೊಂದು ತಪಸ್ ಥರ ಇರಬೇಕು ಅಂತ ನಾನು ಹೇಳ್ತೀನಿ. ಸೊ ದಟ್ 3 years ಆರ್ ಪ್ರೆಷಿಯಸ್ 3 years ವೇರ್ ದ ಸ್ಟೂಡೆಂಟ್ ಈಸ್ ಪುಟ್ಟಿಂಗ್ ಇಸ್ 100% ಇಂಟು ಸ್ಕಿಲ್ ಡೆವಲಪ್ಮೆಂಟ್, ಕಾನ್ಸೆಪ್ಚುವಲ್ ಸ್ಕಿಲ್ ಡೆವಲಪ್ಮೆಂಟ್ ಆಗಿರ್ಬೋದು, ಕಾನ್ಸೆಪ್ಚುವಲ್ ನಾಲೆಡ್ಜ್ ಗೇನಿಂಗ್ ಆಗಿರ್ಬೋದು, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿಗಳಾಗಿರ್ಬೋದು, ಸರ್ಟಿಫಿಕೇಷನ್ ಪ್ರೋಗ್ರಾಮ್ಸ್ ಆಗಿರ್ಬೋದು, ಇಂಟರ್ನ್ಶಿಪ್ಸ್ ಆಗಿರ್ಬೋದು, ಪ್ರಾಜೆಕ್ಟ್ಸ್ ಆಗಿರ್ಬೋದು. ಸೊ ಇವೆಲ್ಲದರಲ್ಲೂ ಅವನು ಒಂದು ಪರಿಣಿತಿ ಅಂತ ಹೊಂದಿದ್ರೆ ಎಸ್, ಹಿ ವಿಲ್ ಗೆಟ್ ಎ ಜಾಬ್. ಸೊ ದಿಸ್ ಇಸ್ ಆ್ಯಸ್ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಅವ್ರು ಹೆಂಗಂದ್ರೆ ನಂದು ಇಂಜಿನಿಯರಿಂಗ್ ಆಗಿದೆ, ನಂಗೆ ಜಾಬ್ ಬೇಕು, ಈ ಥರ ಒಂದು ಮೈಂಡ್ ಸೆಟ್ ಇದೆ ಸ್ಟೂಡೆಂಟ್. ಇಂಜಿನಿಯರಿಂಗ್ ಆಗಿದೆ, ಒಂದು ಡಿಗ್ರಿ ಪಡ್ಕೊಂಡಿದ್ದೇನೆ, ಸೊ ಜಾಬ್ ಬೇಕು ಅಂದರೆ ಎಸ್, ದ ಕಂಪನಿ ವಿಲ್ ಆಸ್ಕ್ ಹೌ ಮಚ್ ನಾಲೆಜ್ ಯು ಹ್ಯಾವ್. ಯಾ, ಡಿಗ್ರಿ ಇಸ್ ದೇರ್, ದಿಸ್ ಇಸ್ ಅ ಪರ್ಸೆಂಟೇಜ್ ಯು ಗಾಟ್, ವೆರಿ ಗುಡ್, ಸೂಪರ್. ಸೊ ಡಿಫ್ರೆನ್ಸ್ ನಾಲೆಜ್ ಎಷ್ಟು, ಡಿಗ್ರಿ ಮತ್ತೆ ಒಂದು ಸ್ಕಿಲ್ ಡೆವಲಪ್ಮೆಂಟ್, ಇದಕ್ಕೆ ಎರಡಕ್ಕೂ ಡಿಫ್ರೆನ್ಸ್ ಹೇಳೋದಾದ್ರೆ ಹೆಂಗೆ ಹೇಳಿ? ಸೊ ಈಗ ನಾನು ಕಲ್ತಿರೋದನ್ನ ಪ್ರಾಕ್ಟಿಕಲ್ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡೋ ಕೆಪಾಸಿಟಿ ನನಗಿದೆಯಾ? ದಟ್ ಈಸ್ ಅ ಪಾಯಿಂಟ್. ಸಿ ಐ ಲರ್ನ್ ಮಾರ್ಕೆಟಿಂಗ್ ಸಬ್ಜೆಕ್ಟ್ ಓದ್ಕೊಳ್ತೇನೆ, ನಾನು ಟೆಕ್ಸ್ಟ್ ಬುಕ್ ಅದು ಓದಿರ್ತೇನೆ, ಎಕ್ಸಾಮ್ ಬರೆದು ಪಾಸ್ ಆಗಿರ್ತೇನೆ, ಡಿಸ್ಟಿಂಕ್ಷನ್ ಬಂದಿರ್ತದೆ. ಆದರೆ ನಾನು ರಿಯಲ್ ಲೈಫಲ್ಲಿ ಮಾರ್ಕೆಟಿಂಗ್ ಜಾಬ್ ತೊಗೊಂಡಾಗ, ಸೇಲ್ಸ್ ಜಾಬ್ ಆಗಿರ್ಬೋದು, ಮಾರ್ಕೆಟಿಂಗ್ ಟೀಮಲ್ಲಿ ವರ್ಕ್ ಮಾಡುವಾಗ ನನಗೆ ಆ ಕೆಪಾಸಿಟಿ ಇದೆಯಾ? ದಿಸ್ ಇಸ್ ಅ ಕ್ವೆಶನ್. ಸೊ ದಿಸ್ ಇಸ್ ಹೌ ದ ಸ್ಟೂಡೆಂಟ್ಸ್ ಹ್ಯಾವ್ ಟು ರಿಯಲಿ ವರ್ಕ್ ಆನ್ ಪ್ರಾಕ್ಟಿಕಲ್ ನಾಲೆಡ್ಜ್. ಸೊ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಕೂಡ ಅದೇ ಥರ ಒಂದು ಪ್ರಾಕ್ಟಿಕಲ್ ನಾಲೆಜನ್ನು ಕೊಡೋ ಒಂದು ಪ್ರಯತ್ನ ಮಾಡಬೇಕು. ವಿದ್ಯಾರ್ಥಿಗಳು ಕೂಡ ಅದನ್ನು ಎಕ್ಸಾಮ್ ಪ್ರಿಪ್ರೇಷನ್ ಅಂತ ಮಾತ್ರ ನೋಡದೆ
ಯಾವಾಗ ನಾನು ಈ ಸಿಸ್ಟಮಿಂದ ಆಚೆ ಹೋಗ್ತೀನಿ, ಯಾವಾಗ ನನಗೆ ಜಾಬ್ ಸಿಗುತ್ತೆ ಅಂತ ಇರುತ್ತಾಗಲೇ ಆ ಸಿಸ್ಟಮಲ್ಲಿ ಇರುವಾಗೆ ದ ಪಾಯಿಂಟ್ ಈಸ್ ದ ಸ್ಟೂಡೆಂಟ್ ಶುಡ್ enjoy the journey. That is very important. They are more obsessed towards the destination. When will I get the degree certificate? So much obsession for the destination, but they did not enjoy the process of learning. Right. So ಇಲ್ಲಿ ಅವ್ರಿಗೆ ಆನ್ಸರ್ ಅವ್ರಿಗೆ ಸಿಗುತ್ತೆ. ಸೊ ಬರೀ ಡಿಗ್ರಿ ಇದ್ರೆ ಸಿಗುತ್ತಾ ಜಾಬ್ ಅನ್ನೋದು ಪ್ರಶ್ನೆ ಬರುತ್ತೆ. ಸೊ ನೀವು ಹೇಳ್ತಾ ಇರೋದು ಡಿಗ್ರಿನೇ ಬೇರೆ, ಡಿಗ್ರಿ ಇಸ್ ಅ ಸರ್ಟಿಫಿಕೇಶನ್ ಫಾರ್ ಯುವರ್ ನಾಲೆಜ್, ಬಟ್ ನಿಮಗೆ ಜಾಬ್ ಅಂತ ಬೇಕು ಅಂದಾಗ ಒಂದು ಎಕ್ಸ್ಟ್ರಾ ಸ್ಕಿಲ್ ಡೆವಲಪ್ಮೆಂಟ್ ಇರಲೇಬೇಕು ಅಂತ. ಎಸ್ ಓಕೆ, ಅದೇ ಥರ ಸರ್ ಇವಾಗ ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ ಬೇರೆ ಇದೆ. ಓಕೆ, ಆ ಒಂದು ಎಕ್ಸ್ಪೆಕ್ಟೇಷನ್ನ ಈಗಿನ ಯೂನಿವರ್ಸಿಟಿಗಳು ಫುಲ್ಫಿಲ್ ಮಾಡ್ತಿದ್ದಾರಾ? ಯಾ, ಅಂದರೆ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಬೋರ್ಡ್ ಆಫ್ ಸ್ಟಡೀಸ್ ಮತ್ತು ಯೂನಿವರ್ಸಿಟಿಗಳು, ಕಾಲೇಜ್ಗಳು ಮತ್ತು ಅವರು ಫ್ರೇಮ್ ಮಾಡುವಂಥ ಸಿಲೆಬಸ್ ಆಗಿರ್ಬೋದು. ಈಸ್ ಇಟ್ ಅಪ್ ಟು ಡೇಟ್, ಸಿಲೆಬಸ್ ಅಪ್ ಟು ಡೇಟ್ ಇದೆಯಾ ಅನ್ನೋದೆಲ್ಲ ಪ್ರಶ್ನೆ ಬರ್ತದೆ. ಯಾ, ಯೂನಿವರ್ಸಿಟೀಸ್ ಆರ್ ಎವಾಲ್ವಿಂಗ್, ಬೋರ್ಡ್ ಆಫ್ ಸ್ಟಡೀಸ್ಗಳೆಲ್ಲ ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ ಟು ಕೀಪ್ ಇಟ್ ಇನ್ ಟ್ಯೂನ್ ವಿತ್ ದ ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್. ಕಾರ್ಪೊರೇಟ್ ಕಂಪನೀಸ್, ಕಾರ್ಪೊರೇಟ್ ಟೈಅಪ್ಸ್ ಮಾಡ್ಕೊಳ್ತಾ ಇದ್ದಾರೆ, ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಜೊತೆ ಟೈಪ್ ಮಾಡ್ಕೊಳ್ತಾ ಇದ್ದಾರೆ, ಸ್ಕಿಲ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಟೈಅಪ್ ಮಾಡ್ಕೊಳ್ತಾ ಇದ್ದಾರೆ. ಮತ್ತೆ ಪ್ರಶ್ನೆ ಅದೇ ಬರ್ತದೆ, ಆರ್ ದ ಸ್ಟೂಡೆಂಟ್ಸ್ ಯುಟಿಲೈಸಿಂಗ್ ದೀಸ್ ರಿಸೋರ್ಸಸ್? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಜುಕೇಷನ್ ಸಿಸ್ಟಮ್ ತುಂಬ ಎವಾಲ್ವ್ ಆಗಿದೆ. ಇಟ್ ಹಸ್ ಎವಾಲ್ವ್ಡ್ ಅಂಡ್ ಇಟ್ ಶುಡ್ ಕೀಪ್ ಎವಾಲ್ವಿಂಗ್. ಸೊ ವಾಟ್ ಎಜುಕೇಷನ್ ಸಿಸ್ಟಮ್ ವಿ ಹ್ಯಾಡ್ ಅಂಡ್ ವಾಟ್ ವಿ ಆರ್ ಹ್ಯಾವಿಂಗ್ ಟುಡೇ, ದರ್ ಇಸ್ ರೋಬಸ್ಟ್ ಚೇಂಜ್. ತುಂಬ ಡೈನಮಿಸಮ್ ಇದೆ, ಇದರಲ್ಲಿ ಬದಲಾವಣೆ ಆಗ್ತಾ ಇದೆ. ಆದರೆ ಅದು 100% ಯಾವಾಗ ಆಗುತ್ತೆ ಅಂದರೆ ವೆನ್ ಎವ್ರಿಬಡಿ, ಆಲ್ ದ ಸ್ಟೇಕ್ ಹೋಲ್ಡರ್ಸ್ ಪುಟ್ ಇನ್ ದರ್ 100%. It is not only university framing a best syllabus. Right, sir. It is about faculties enhancing their knowledge. Updating their skills to the latest come trend. and ask, we want this course. Right. Students ಬಂದು ಕೇಳಬೇಕು, ನಮಗೆ ಸರ್ಟಿಫಿಕೇಶನ್ ಕೋರ್ಸ್ ಕೊಡಿ. AI ಆಗಿರ್ಬೋದು, ಮಷಿನ್ ಲರ್ನಿಂಗ್ ಆಗಿರ್ಬೋದು, ಎನಿಥಿಂಗ್. ಎಸ್, ಮುಂದೆ ಇನ್ನೊಂದು ಟೆಕ್ನಾಲಜಿ ಬರ್ತದೆ, ಅದ್ರ ಬಗ್ಗೆ ನಾನು ಎಷ್ಟು ನಮಗೆ ಕಲಿಯೋ ಒಂದು ಮನಸ್ಥಿತಿ ಎಷ್ಟಿದೆ. ಸೊ ದಟ್ ಇಸ್ ಹೌ ಇಟ್ ಇಸ್. So that initiative should come from the student Yes, side. all the stakeholders. What I am trying to tell, all the stakeholders, ಎಲ್ಲರೂ, ಯೂನಿವರ್ಸಿಟಿಗಳು, ವಿದ್ಯಾಸಂಸ್ಥೆಗಳು, ಫ್ಯಾಕಲ್ಟೀಸು, ಪೇರೆಂಟ್ಸು. ಸೊ ಪೇರೆಂಟ್ಸ್ ಕೂಡ ಕೇಳಬೇಕು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗೆ. ಫೀಸ್ ಎಷ್ಟಿದೆ ಅಂತ ಮಾತ್ರ ಕೇಳ್ತಾರೆ, ಏನೇನು ಕಲಿಸ್ತೀರಾ ಅಂತ ಕೇಳಲ್ಲ, ಏನ್ ಕಲಿಸ್ತೀರಾ ಅಂತಾನು ಕೇಳಬೇಕು. ಆಮೇಲೆ ಫಸ್ಟ್ ಕ್ವೆಶ್ಚನ್ ಕೇಳೋದು, ನನ್ನ ಮಗನಿಗೆ ಜಾಬ್ ಸಿಗುತ್ತಾ ಅಂತ ಕೇಳ್ತಾರೆ. ವೈ ಡೋಂಟ್ ದೇ ಆಸ್ಕ್, ನನ್ನ ಮಗನ ಒಂದು ಎಂಟರ್ಪ್ರೆನ್ಯೂರ್ ಮಾಡ್ತೀರಾ ನೀವು ಅಂತ ಕೇಳ್ತಾರೆ. ಕರೆಕ್ಟ್. ಪೇರೆಂಟ್ಸ್ ಕೌನ್ಸಿಲಿಂಗ್ ನಡೆಯುವಾಗ ಅದೇ ಕೇಳ್ತಾರೆ. 99% ಆಫ್ ದ ಪೀಪಲ್ ಆಸ್ಕ್ ವೆದರ್ ಮೈ ಸನ್ ಆರ್ ಡಾಟರ್ ವಿಲ್ ಗೆಟ್ ಎ ಜಾಬ್. ವೈ ಡೋಂಟ್ ದೇ ಆಸ್ಕ್, can you make my son or daughter an entrepreneur, a business, right? This is what we call, all stakeholders should work on evolution of education. ಸೊ ನೀವು ಹೇಳ್ತಾ ಇದ್ರೆ ಪೇರೆಂಟ್ಸ್ ಸಪೋರ್ಟ್ ಅಥವಾ ಇನಿಷಿಯೇಟಿವ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಭಾಳ ಇಂಪಾರ್ಟೆಂಟ್ ಆಗ್ತದೆ. ರಾಮ್ ಸರ್, ಎಸ್ಪೆಷಲಿ ಪಾಸಿಂಗ್ ಮಾರ್ಕ್ಸ್ ಅಂತ ಬಂದಾಗ ಒಂದಷ್ಟು ಸ್ಟೂಡೆಂಟ್ಗಳು ಲೆಸ್ ದ್ಯಾನ್ ಪಾಸಿಂಗ್ ಮಾರ್ಕ್ಸ್ ಅಂದರೆ 35 ಇರ್ಬೋದು ಅಥವಾ 50 ಪಾಸಿಂಗ್ ಮಾರ್ಕ್ಸ್ಗಿಂತ ಕಡಿಮೆ ಆದಾಗ ಸುಸೈಡ್ ಕೇಸ್ಗಳು ಆಗುತ್ತೆ, ಅದು ಒಂದು. ಆಮೇಲೆ ಒಂದಷ್ಟು ಬ್ಯಾಡ್ ಇನ್ಸಿಡೆಂಟ್ಗಳು ಕಾಲೇಜಲ್ಲಿ, ಲೈಕ್ ಲವ್ ಬ್ರೇಕಪ್ ಆಗಿರ್ಬೋದು, ಬೇರೆ ಒಂದು ಬ್ಯಾಡ್ ಇನ್ಸಿಡೆಂಟ್ಗಳು ಆದಾಗ ಕಾಲೇಜ್ ಮ್ಯಾನೇಜ್ಮೆಂಟ್ ಅವನ್ನ ಯಾವ ಥರ ಹ್ಯಾಂಡಲ್ ಮಾಡುತ್ತೆ? ಎಸ್, ದಿಸ್ ಇನ್ಸಿಡೆಂಟ್ ಶುಡ್ ನಾಟ್ ಹ್ಯಾಪನ್, ರೈಟ್, ಟು ಎನಿ ಇನ್ಸ್ಟಿಟ್ಯೂಷನ್, ಟು ಎನಿ ಸ್ಟೂಡೆಂಟ್. ಆದರೆ ಕೆಲವೊಂದ್ಸಲ ಆಗೋ ಸಾಧ್ಯತೆ ಇರ್ತದೆ. ಯಾಕೆ ಅಂದರೆ ಸರಿಯಾದ ಕೌನ್ಸಿಲಿಂಗ್, ದಿಸ್ ಇಸ್ ವೇರ್ ದ ಕಾಲೇಜ್ ಮ್ಯಾನೇಜ್ಮೆಂಟ್, ದ ಪೇರೆಂಟ್ಸ್, ದ ಫ್ಯಾಕಲ್ಟೀಸ್ ಕಮ್ ಇನ್ ಟು ದ ಪಿಕ್ಚರ್, ರೈಟ್. ಸೊ ಈಗ ಹೇಗಾದರೆ ಕೌನ್ಸಿಲಿಂಗ್ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಒನ್ ಡಿಸ್ಕಷನ್ ಆಗಬೇಕು, ಪೇರೆಂಟ್ಸ್ ಮಾತಾಡಬೇಕು. ನಾನು ಸಾಕಷ್ಟು ಸಲ ಪೇರೆಂಟ್ಸ್, ಈಗ ಕೆಲವು ವಿದ್ಯಾರ್ಥಿಗಳು ಫೇಲ್ ಆದಾಗ ಐ ರಿಕ್ವೆಸ್ಟ್ ಪೇರೆಂಟ್ಸ್ ಟು ಟಾಕ್, ಮುಕ್ತವಾಗಿ ಮಾತಾಡಿ ಅಂತ ಹೇಳಬೇಕು. ಎಸ್, ವಾಟ್ ಆರ್ ಯು ಗೋಯಿಂಗ್ ಥ್ರೂ, ಇಸ್ ಇಟ್ ದಾಟ್ ನಿನಗೆ ಇದು ಆಗ್ತಾ ಇಲ್ವಾ, ನಿನ್ ಬೇರೆ ಏನಾದರೂ ಇಂಟ್ರೆಸ್ಟ್ ಇದೆಯಾ? ಸೊ ಕೌನ್ಸಿಲಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಈ ಥರ ಆಗದೆ ಇರೋ ನೋಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಆದಾಗ ಕೂಡ ಮತ್ತೆ ಅದು ಒಂದೇ ಸೊಲ್ಯೂಷನ್, ಕೌನ್ಸಿಲಿಂಗ್ ವೆರಿ ಇಂಪಾರ್ಟೆಂಟ್. ವಿ ಶುಡ್ ಕೀಪ್ ಕೌನ್ಸಿಲಿಂಗ್ ದೆಮ್, ಗಿವಿಂಗ್ ದೆಮ್ ರೈಟ್ ಡೈರೆಕ್ಷನ್. ನಾವೇನು ಮಾಡಬೇಕಂದ್ರೆ ರ್ಯಾಷನಲ್ ಥಿಂಕರ್ಸ್ ಆಗಿ ನಾವು ಡೆವಲಪ್ ಮಾಡಬೇಕು ವಿದ್ಯಾರ್ಥಿಗಳನ್ನು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸಿ, as far as my knowledge goes, rational thinking, the ability to differentiate between what is right, what is wrong. Right. And what is the priority in life? Yes, ಲೈಫಲ್ಲಿ ಏನು ಪ್ರಯಾರಿಟಿ, ಯಾವಾಗ ಯಾವ ಹಂತದಲ್ಲಿ ಏನು ಅನ್ನೋದು ಭಾಳ ಇಂಪಾರ್ಟೆಂಟ್. Also life is more priority than anything else. That is where education institutions have to keep telling them, keep giving them exposure about the larger picture of life. ಬದುಕಂದ್ರೆ ಇಷ್ಟೇ ಅಲ್ಲ, ಇದು ಇಷ್ಟಕ್ಕೆ ಸೀಮಿತ ಅಲ್ಲ. ಫೇಲ್ ಆದ್ರೆ ಇನ್ನೊಂದ್ಸಲ ಬರೆದ್ಬಿಟ್ಟು ಪಾಸ್ ಆಗಬಹುದು. ಎಸ್, ಪರ್ಸನಲ್ ಆಗಿ ಹೇಳ್ಬೇಕಂದ್ರೆ ಐ ಆಮ್ ಅ ಸೆಕೆಂಡ್ ಕ್ಲಾಸ್ ಸ್ಟೂಡೆಂಟ್ ಇನ್ PUC. ಬಟ್ ಟುಡೇ ಐ ಹ್ಯಾವ್ ಅ ಡಾಕ್ಟರೇಟ್, ಐ ಆಮ್ LLB ಗ್ರಾಜುಯೇಟ್, MBA, ಓನರ್ ಆಫ್ ಕಾಲೇಜ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಮಾಡಿದ್ದೀನಿ. ಸೊ ಇಟ್ ಇಸ್ ನಾಟ್ ಓನ್ಲಿ ಆಲ್ವೇಸ್ ಅಬೌಟ್ ಮಾರ್ಕ್ಸ್, ಇಟ್ ಇಸ್ ಅಬೌಟ್ ಹೌ ಐ ಆಮ್ ಐ ಟೇಕಿಂಗ್ ಮೈ ಲೈಫ್. ಸೊ ಲಾರ್ಜರ್ ಪಿಕ್ಚರ್ ಆಫ್ ಲೈಫ್ನ ನಾವು ಹೇಳ್ತಾ ಹೋಗ್ಬೇಕಾಗ್ತದೆ. ಸೊ ಒಂದು ಹೇಳಬೇಕು ಯಾವಾಗಲೂ ವಿದ್ಯಾರ್ಥಿಗಳು, ಲೈಫ್ ಇಸ್ ನಾಟ್ ಅಬೌಟ್ ಬೆಡ್ ಆಫ್ ರೋಸಸ್, ಥಾರ್ನ್ಸ್ ಕೂಡ ಇರ್ತದೆ. ಸೊ ಅದು ಹೇಳ್ಬೇಕು ನಾವು ಯಾವಾಗಲೂ. ಎರಡೂ ಪಿಕ್ಚರೈಸೇಷನ್ ಕೊಡ್ಬೇಕು ಅವ್ರಿಗೆ. ಸೊ ಎಕ್ಸ್ಟ್ರೀಮ್ಸ್ಗೆ ನಾವು ಪ್ರಿಪೇರ್ ಮಾಡಿದಾಗ
ಅವರು ನಾಳೆ ಬಿಸ್ನೆಸ್ಸಲ್ಲೂ ಬರೋವಂಥ ಚಾಲೆಂಜಸ್ನ ಅದೇ ಥರ ಈಸಿಯಾಗಿ ಆಕ್ಸೆಪ್ಟ್ ಮಾಡ್ಕೊಳ್ತಾರೆ. ಓಕೆ ರಾಮ್ ಸರ್, ಹೆಂಗ್ ಆಂಟರ್ಪ್ರನರ್ಸು ಅಥವಾ ಹೊಸಬ್ರು ಅವರು ಒಂದು ಕಾಲೇಜ್ ಓಪನ್ ಮಾಡಬೇಕು ಅಥವಾ ಈ ಥರ ಒಂದು ಬಿಸ್ನೆಸ್ ಮಾಡಬೇಕು ಅಂದರೆ ಅದರ ಡಾಕ್ಯುಮೆಂಟೇಷನ್ ಪ್ರೊಸೆಸ್ ಹೇಗಿರುತ್ತೆ, ಅದರ ಸ್ಟ್ರಕ್ಚರ್ ಏನು, ಅದ್ರ ಪ್ಲಾನ್ ಹೆಂಗಿರುತ್ತೆ, ಅದ್ರ ಬಗ್ಗೆ ಸ್ವಲ್ಪ. Yes, it starts with a lot of documentation and lot of preparation. So ಸರ್ಕಾರ ಕೆಲವು ಮಾನದಂಡಗಳನ್ನ ಇಟ್ಟಿರುತ್ತೆ. ಹೈಯರ್ ಎಜುಕೇಷನ್ ಆಗಿರ್ಬೋದು, ಇಲ್ಲ ಸ್ಕೂಲ್ ಎಜುಕೇಷನ್, PU ಬೋರ್ಡ್, ಯಾವುದೇ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ನಾವು ಸ್ಟಾರ್ಟ್ ಮಾಡಬೇಕಂದ್ರೆ ಸರ್ಕಾರ ಕೆಲವು ಮಾನದಂಡಗಳನ್ನು ಫಿಕ್ಸ್ ಮಾಡಿರುತ್ತೆ, ಪ್ಯಾರಾಮೀಟರ್ಸ್. Yes, so on the basis of the parameters fixed by the authorities, higher education, if I'm talking about a degree college. So the higher education gives us certain criteria, like land requirement. ಹೌದು. So it depends on whether it is a rural area or a semi-urban area or urban area or cosmopolitan. ಅದ್ರ ಮೇಲೆ ಲ್ಯಾಂಡ್ ರಿಕ್ವೈರ್ಮೆಂಟ್ ಅನ್ನು ನಿಗದಿಪಡಿಸಿರ್ತಾರೆ. ಸೊ ಮಿನಿಮಮ್ ಇಸ್ ಲ್ಯಾಂಡ್ ಇರಲೇಬೇಕು ಅಂತ ಇರ್ತದೆ. ಆಮೇಲೆ ಕ್ಲಾಸ್ ರೂಮ್ ಸೈಜಸ್ ಇಷ್ಟು ಇರಬೇಕು, ಗಾಳಿ ಬೆಳಕು ವೆಂಟಿಲೇಷನ್ ಇರಬೇಕು, ಮತ್ತು ಸೇಫ್ಟಿ ನಾರ್ಮ್ಸ್ ಪಾಲನೆ ಆಗಲೇಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ಫೈರ್ ಸೇಫ್ಟಿ. ಅದಲ್ಲದೆ ಮತ್ತು ಫ್ಯಾಕಲ್ಟಿ ಅಪಾಯಿಂಟ್ಮೆಂಟ್ಸ್ ಆಗಿರ್ಬೋದು, ಫ್ಯಾಕಲ್ಟಿ ಕ್ವಾಲಿಫಿಕೇಷನ್ಸ್ ಆಗಿರ್ಬೋದು, ಮತ್ತು ಸ್ಪೋರ್ಟ್ಸ್ಗೆ ಅನುಕೂಲತೆಗಳಿದೆಯಾ, ಇಂಡೋರ್ ಫೆಸಿಲಿಟೀಸ್, ಔಟ್ಡೋರ್ ಫೆಸಿಲಿಟೀಸ್. ಸೊ ಇವೆಲ್ಲ ಮಾನದಂಡಗಳನ್ನ ಇಟ್ಕೊಂಡು ಒಂದು ಸಂಸ್ಥೆ ಸ್ಟಾರ್ಟ್ ಮಾಡಬೇಕಾಗ್ತದೆ. ಓಕೆ. ಆಮೇಲೆ ಸರ್, ಪ್ರೈವೇಟ್ ಕಾಲೇಜಸ್ ಅಥವಾ ಯೂನಿವರ್ಸಿಟಿ, ಆಮೇಲೆ ಇತ್ತೀಚೆಗೆ ಒಂದು ಬಂದಿದೆ ಆಟೋನಮಸ್ ಅಂತ. ಸೊ ಇಫ್ ಯು ವಾಂಟ್ ಟು ಥ್ರೋ ಸಮ್ ಲೈಟ್ಸ್ ಆನ್ ದಟ್. Yes, any institution has to grow to a level of an university. ಸೊ ಫಸ್ಟ್ಗೆ ಕಾಲೇಜ್ ಸ್ಟಾರ್ಟ್ ಆದಾಗ ಒಂದು ಕೆಲವಷ್ಟು ಚಾಲೆಂಜಸ್ ಇರುತ್ತೆ ಮತ್ತು ಅದು ಮಾನದಂಡಗಳನ್ನ ಫುಲ್ಫಿಲ್ ಮಾಡ್ತಾ ಹೋಗ್ಬೇಕಾಗ್ತದೆ. ಆಮೇಲೆ ಇನ್ಸ್ಟಿಟ್ಯೂಷನ್ಸ್ ಹ್ಯಾವ್ ಟು ಗೋ ಫಾರ್ NAC ಅಕ್ರಿಡೇಷನ್. ಸೊ UGC ಇಂದ NAC ಅಕ್ರಿಡೇಷನ್ ಮಾಡ್ಕೊಂಡಾಗ ಆ ಸಂಸ್ಥೆಗೆ ಒಂದು ಮಾನ್ಯತೆ ಬರುತ್ತೆ. ಆ ಮಾನ್ಯತೆ ಬಂದಾದಮೇಲೆ ದೇ ವಿಲ್ ಗೆಟ್ ಅನ್ ಎಲಿಜಿಬಿಲಿಟಿ ಟು ಬಿಕಮ್ ಅನ್ ಆಟೋನಮಸ್ ಇನ್ಸ್ಟಿಟ್ಯೂಷನ್. ಒನ್ಸ್ ಇಟ್ ಈಸ್ ಅನ್ ಆಟೋನಮಸ್ ಇನ್ಸ್ಟಿಟ್ಯೂಷನ್, ಇಫ್ ದ ಇನ್ಸ್ಟಿಟ್ಯೂಷನ್ ಈಸ್ ಫುಲ್ಫಿಲ್ಲಿಂಗ್ ದ ನಾರ್ಮ್ಸ್ ಆಫ್ ದಿ ಗೌರ್ಮೆಂಟ್, ಮತ್ತು ಆ ಇಂಡಸ್ಟ್ರಿ ಮತ್ತು ಆ ಡಿಪಾರ್ಟ್ಮೆಂಟ್ಗಳು ಏನೇನು ನಾರ್ಮ್ಸ್ ಫಿಕ್ಸ್ ಮಾಡ್ತಾರೆ ಅದು ಫುಲ್ಫಿಲ್ ಮಾಡಿದಾಗ ಇಟ್ ಕ್ಯಾನ್ ಗ್ರೋ ಟು ಅ ಲೆವೆಲ್ ಆಫ್ ಎನ್ ಯೂನಿವರ್ಸಿಟಿ. ಅದಕ್ಕೆ ಮತ್ತೆ ಯೂನಿವರ್ಸಿಟಿ ಅಂತ ಹೇಳಿದಾಗ ಮತ್ತೆ ಅದಕ್ಕೆ ಬೇಕಾಗಿರೋ ಲ್ಯಾಂಡ್ ರಿಕ್ವೈರ್ಮೆಂಟ್ಸು, ಇನ್ವೆಸ್ಟ್ಮೆಂಟು, ಕಾರ್ಪಸ್ ಫಂಡು, ಡೆಪಾಸಿಟ್ಸು, ಅಡ್ವಾನ್ಸ್ಡ್ ಇನ್ಫ್ರಾಸ್ಟ್ರಕ್ಚರು, ICT, ಕಮ್ಯುನಿಕೇಷನ್ ಟೆಕ್ನಾಲಜಿ, ಇವೆಲ್ಲವೂ ನಾವು ಎನ್ಶೋರ್ ಮಾಡ್ಕೊಳ್ಬೇಕಾಗ್ತದೆ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್. ಸೊ ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಸೋ ಮೆನಿ ಥಿಂಗ್ಸ್, ಲೈಕ್ ಮ್ಯಾನ್ ಪವರ್ ಬೇಕು, ನಾನ್ ಟೀಚಿಂಗ್ ಸ್ಟಾಫ್ ಬೇಕು. ಸೊ ಇವೆಲ್ಲವನ್ನು ಮಾಡಿಕೊಂಡಾಗ ಆ್ಯನ್ ಇನ್ಸ್ಟಿಟ್ಯೂಷನ್ ಕ್ಯಾನ್ ಗ್ರೋ ಟು ಅ ಲೆವೆಲ್ ಆಫ್ ಎ ಯೂನಿವರ್ಸಿಟಿ. ರಾಮ್ ಸರ್, ಕ್ಲಬ್ ಆ್ಯಕ್ಟಿವಿಟೀಸ್ ನಿಮ್ಮ ಕಾಲೇಜಲ್ಲಿ ಯಾವ ಥರ ವರ್ಕ್ ಆಗುತ್ತೆ? Yes, see, in our institution we have certain clubs. One of the favorite club what I have is ವಿದ್ಯಾರಣ್ಯ ಕ್ಲಬ್ ಅಂತ ಇಟ್ಟಿದ್ದೀನಿ ನಾನು ಹೆಸರು. ಓಕೆ. ಅಂದರೆ ಒಂದು ವಿದ್ಯಾಸಂಸ್ಥೆಯಲ್ಲಿ ಒಂದು ಪರಿಸರದ ಬಗ್ಗೆ ಒಂದು ಕಾಳಜಿ ಇರುವಂಥದ್ದು ವಿದ್ಯಾರಣ್ಯ ಕ್ಲಬ್ ಅಂತ ಇದೆ. ಸೊ ಈ ಥರ ರೀಡರ್ಸ್ ಕ್ಲಬ್ ಅಂತ ಮಾಡಿದ್ದೀವಿ, ಮತ್ತು ಸೈಕ್ಲಥಾನ್ ಅಂತ ಒಂದು ಮಾಡಿದ್ದೀವಿ, ಸೈಕಲ್ ಕ್ಲಬ್ ಅಂತ ಮಾಡಿದ್ದೀವಿ. ಸೊ ಎಲ್ಲ ಕ್ಲಬ್ ಆಕ್ಟಿವಿಟೀಸಿಂದ ವಿದ್ಯಾರ್ಥಿಗಳು ಬೇರೆ ಬೇರೆ ಒಂದು ಆಯಾಮಗಳಲ್ಲಿ ಅವರು ಡೆವಲಪ್ ಆಗಲಿಕ್ಕೆ ಇದು ಅನುಕೂಲ ಮಾಡ್ಕೊಳ್ಳುವಂಥದ್ದು. ಈಗ ನಾವು BCA ಡಿಪಾರ್ಟ್ಮೆಂಟಲ್ಲಿ ಕೆಲವು ಕೋಡಿಂಗ್ ಕ್ಲಬ್ಸ್ ಅಂತ ಮಾಡಿದ್ದೀವಿ, ಹಾರ್ಡ್ವೇರ್ ಕ್ಲಬ್, ಸಾಫ್ಟ್ವೇರ್ ಕ್ಲಬ್ಸ್ ಅಂತೆಲ್ಲ ಮಾಡಿದ್ದೀವಿ. BBA ಡಿಪಾರ್ಟ್ಮೆಂಟಲ್ಲಿ ನಾವು ಮ್ಯಾನೇಜ್ಮೆಂಟ್ ಕ್ಲಬ್ಸ್ ಅಂತೆಲ್ಲ ಮಾಡಿದ್ದೇವೆ. ಕಾಮರ್ಸ್ ಡಿಪಾರ್ಟ್ಮೆಂಟಲ್ಲೂ ಕೆಲವು ಟ್ಯಾಕ್ಸೇಷನ್ ಇವೆಂಟ್ಸು, ಈ ಥರ ಎಲ್ಲ ಕ್ಲಬ್ಸ್ ಮಾಡೋದ್ರ ಮುಖಾಂತರ ಸ್ಟೂಡೆಂಟ್ಸ್ ವಿಲ್ ಸ್ಟಾರ್ಟ್ ಲರ್ನಿಂಗ್ ಪ್ರಾಕ್ಟಿಕಲಿ, ಎಕ್ಸ್ಪ್ಲೋರಿಂಗ್. ಐ ಬಿಲೀವ್ 60% ಕ್ಲಾಸ್ ರೂಮ್, 40% ಪ್ರಾಕ್ಟಿಕಲ್. ಸೊ ಇದನ್ನ ಕ್ಲಬ್, ಇದಕ್ಕೆ ನೀವು ಕಾರ್ಪೊರೇಟ್ಗಳ ಜೊತೆ ಟೈ ಅಪ್ ಮಾಡಿಕೊಂಡು ಅವ್ರನ್ನ ಇನ್ವೈಟ್ ಮಾಡಿ ಅದನ್ನ ಪ್ರಾಕ್ಟಿಕಲ್ ನಾಲೆಜ್ ಎವ್ರಿ ಮಂತ್ ವಿ ವಿಲ್ ಹ್ಯಾವ್ ರಿಸೋರ್ಸ್ ಟಾಕ್ಸ್. ಓಕೆ. ಈಗ ಒಂದು ಸಕ್ಸಸ್ಫುಲ್ ಆಂಟ್ರಪ್ರನ್ಯೂರ್ ಆಗಿರ್ತಾರೆ, ಸೊ ಅವ್ರನ್ನ ಕರೆಸ್ಬಿಟ್ಟು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತಾಡಿಸುವಂಥದ್ದು. ನಮ್ಮ ಕಾಲೇಜಲ್ಲಿ ಒಂದು ಪೊಲೀಸ್ ಆಫೀಸರ್ನ ನಾವು ಕರೆಸಿದ್ವಿ, ಇನ್ವೈಟ್ ಮಾಡಿದ್ವಿ. ಓಕೆ. ಟು ಟಾಕ್ ಟು ದಿ ಸ್ಟೂಡೆಂಟ್ಸ್. ಕ್ರೈಮ್ ಮಾಡಬೇಡಿ ಅಂತ ಹೇಳಕ್ಕಲ್ವಾ? ನಾಟ್ ಓನ್ಲಿ ಅಬೌಟ್ ಕ್ರೈಮ್, ಅಬೌಟ್ ಕರಿಯರ್, ಆಸ್ ಅ ಕರಿಯರ್. ಓಕೆ, ಇಫ್ ದೇ ವಾಂಟ್ ಟು ಬಿಕಮ್ ಅ ಪೊಲೀಸ್ ಆಫೀಸರ್. ಓಕೆ ಓಕೆ. ಕ್ರೈಮ್ ಅದ್ರ ಬಗ್ಗೆ ಇನ್ನೊಂದು ಈವೆಂಟ್ ಮಾಡ್ತೇವೆ, ಅದು ಹೇಳ್ತೇನೆ ನಾನು. ಓಕೆ. ಸೊ ಪೊಲೀಸ್, ಈಗ ಸಾಕಷ್ಟು ವಿದ್ಯಾರ್ಥಿಗಳಿಗೆ IAS, IPS ಈ ಥರ ಆಗ್ಬೇಕಂತ ಇರುತ್ತೆ, ಬಟ್ ದೇ ಡೋಂಟ್ ನೋ ಹೌ ಟು ಗೆಟ್ ಇನ್ ಟು ದಟ್ ಫೀಲ್ಡ್. ಸೊ ನಮ್ಮ ಕಾಲೇಜಲ್ಲಿ ನಾವು ಒಂದು ಪೊಲೀಸ್ ಆಫೀಸರ್ನ ಕರೆಸ್ಬಿಟ್ಟು ಒಂದು ಸೆಷನ್ ಮಾಡಿಸಿದಾಗ ಒನ್ ಆಫ್ ದಿ ಸ್ಟೂಡೆಂಟ್ ಸೋ ಮಚ್ ಆಫ್ ಇನ್ಫಾರ್ಮೇಷನ್ ಅವರು ಮತ್ತೆ ಪರ್ಸ್ನಲಿ ಡಿಸ್ಕಸ್ ಮಾಡಿ ತಿಳ್ಕೊಂಡು ಎಕ್ಸಾಮ್, ಅದರಲ್ಲೇ ಒಂದು ಎಕ್ಸಾಮ್ ಬರೆದು ನಾವು ಈಸ್ ಅ ಪೊಲೀಸ್ ಆಫೀಸರ್, ಇಸ್ ಪೋಸ್ಟೆಡ್ ಇನ್ ಬ್ಯಾಂಗ್ಳೂರ್. ಓಕೆ. ಸೊ ಹಾಗೆ ಮಿಲಿಟರಿನಲ್ಲೂ ಇದ್ದಾರೆ ನಮ್ಮ ವಿದ್ಯಾರ್ಥಿಗಳು. ಸೊ ಈ ಥರ ರಿಸೋರ್ಸ್ ಟಾಕ್ಸ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ, ಮತ್ತು ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಸ್ ಇಂದ
ಬೇರೆ ಬೇರೆ ಅಸೋಸಿಯೇಷನ್ಸಿಂದ ನಾವು ಕರಿತಾ ಇರ್ತೀವಿ, ಅವ್ರಿಗೆ ರಿಸೋರ್ಸ್ ಸ್ಟಾಕ್ಸ್ ಕೊಡಿಸ್ತಾ ಇರ್ತೀವಿ. ದಟ್ಸ್ ಹೌ ದೇ ಗೆಟ್ ದ ನಾಲೆಜ್. ಎಕ್ಸಾಕ್ಟ್ಲಿ ಸರ್. ಕರಿಯರ್ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇರೋರು ಅಥವಾ ವರ್ಕಿಂಗ್ ಇನ್ ದಟ್ ಇಂಡಸ್ಟ್ರಿ ಇರೋರು ಬಂದು ಸ್ಟೂಡೆಂಟ್ಗೆ ಅದ್ರ ಬಗ್ಗೆ ನಾಲೆಜು ಪ್ರೊಸೆಸ್ನ ಎಕ್ಸ್ಪ್ಲೇನ್ ಮಾಡಿದಾಗ ಸ್ಟೂಡೆಂಟ್ಗೆ ಒಂದು ಐಡಿಯಾ ಬರುತ್ತೆ ಏನು ಮಾಡಬೇಕು ಅಂತ. ಈಗ ನೋಡಿ ಕ್ರೈಮ್ ಬಗ್ಗೆ ಹೇಳಿದ್ರಿ, ಅವೇರ್ನೆಸ್ ಭಾಳ ಇಂಪಾರ್ಟೆಂಟ್. ಈಗ ನೋಡಿ ನಾರ್ಕೋಟಿಕ್ಸ್, ಡ್ರಗ್ಸ್ ಇದೆಲ್ಲ ಭಾಳ ಕಾಡ್ತಾ ಇದೆ ವಿದ್ಯಾರ್ಥಿ. ಏನಕ್ಕೆ ಆ ಟಾಪಿಕ್ ತಗೊಂಡಿದ್ರೆ ಸ್ಟೂಡೆಂಟ್ಸ್ಗೆ ಅದೊಂದು ಅಟ್ರಾಕ್ಟಿವ್ ಏಜ್ ಇರುತ್ತೆ ಆ ಟೈಮ್. ಸೊ ಹಾಗಾಗಿ ಪೊಲೀಸ್ ಅಧಿಕಾರಿಗಳು ಬಂದು ಅವ್ರಿಗೆ ಹೇಳಿದಾಗ, ಅವೇರ್ನೆಸ್ ಕೊಟ್ಟಾಗ, ಯಾವುದು ಕ್ರೈಮ್, ಇದು ಸರಿ, ಇದು ತಪ್ಪು, ಅವ್ರಿಗೆ ಕಾನೂನಿನ ಅರಿವು ಇರೋದಿಲ್ಲ. ದೇ ನಾಟ್ ಹ್ಯಾವ್. ಸೊ ವಿ ಆಲ್ಸೋ ಹ್ಯಾವ್ ಲಾ ಅವೇರ್ನೆಸ್ ಸೆಷನ್ಸ್ ಕೂಡ ಮಾಡ್ತೀವಿ. ಕೋರ್ಟಿನ ಜಡ್ಜ್ಗಳು ಬರ್ತಾರೆ, ಲಾಯರ್ಸ್ ಬಂದು ಮಾತಾಡ್ತಾರೆ. ಓಕೆ. ಸೊ ದೇ ಶುಡ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಕ್ರೈಮ್. ಅವ್ರಿಗೆ ಆ ಏಜಲ್ಲಿ ಕ್ರೈಮ್ ಅಂದರೆ ಗೊತ್ತಿರಲ್ಲ, ಅಂದರೆ ಇದು ಕ್ರೈಮ್ ಅಂತಲೂ ಗೊತ್ತಿರಲ್ಲ. ಸೊ ಟ್ರಾಫಿಕ್ ಅವೇರ್ನೆಸ್ಸು ಈ ಥರ ಪ್ರೋಗ್ರಾಮ್ಸ್ ಆಯೋಜಿಸ್ತೇವೆ ಹಂಗೆ. ಸರ್, ಆವಾಗಲೇ ನಾವು ಡಾಕ್ಯುಮೆಂಟೇಷನ್ ಬಗ್ಗೆ ಎಲ್ಲ ಮಾತಾಡಿದ್ವಿ. ಸೊ ಇವಾಗ ಅಗೇನ್ ಯಾರಾದರೂ ಕಾಲೇಜು ಅಥವಾ ಓಪನ್ ಮಾಡಬೇಕಂದ್ರೆ ಫಂಡ್ ರೈಸಿಂಗು, ವರ್ಕಿಂಗ್ ಕ್ಯಾಪಿಟಲ್ ಎಷ್ಟಿರಬೇಕು, ಅದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಶೇರ್ ಮಾಡಿ. ಇಟ್ ಡಿಪೆಂಡ್ಸ್ ಆನ್ ದ ಸ್ಕೇಲ್ ಆಫ್ ದಿ ಇನ್ಸ್ಟಿಟ್ಯೂಷನ್ ದೇ ವಾಂಟ್ ಟು ಎಸ್ಟಾಬ್ಲಿಷ್. ಸೊ ದೇ ವಾಂಟ್ ಟು ಸ್ಟಾರ್ಟ್ ಸ್ಮಾಲ್. ಸೊ ಅದಕ್ಕೆ ಮಿನಿಮಮ್ ಇನ್ವೆಸ್ಟ್ಮೆಂಟನ್ನು ಇಟ್ಕೊಂಡು ಅವರು ಸ್ಟಾರ್ಟ್ ಮಾಡ್ಬೋದು. ಅಂದರೆ ಮಿನಿಮಮ್ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಎಷ್ಟು ಬೇಕು, ಅಲ್ಲಿರುವಂಥ ಸಿವಿಲ್ ಎಕ್ಸ್ಪೆಂಡಿಚರ್ಸ್ ಏನಿರುತ್ತೆ ಮತ್ತು ವರ್ಕಿಂಗ್ ಕ್ಯಾಪಿಟಲ್ ಏನಿರುತ್ತೆ, ಆ ಥರ ಒಂದು ಇನ್ವೆಸ್ಟ್ಮೆಂಟ್ ಇಟ್ಕೊಂಡು ಮಾಡ್ಬೋದು. ನಾನು ಸ್ವಲ್ಪ ಅತ್ಯಾಧುನಿಕ ಫೆಸಿಲಿಟೀಸನ್ನು ಪ್ರೊವೈಡ್ ಮಾಡಿ ಒಂದು ಬಿಗ್ ಇನ್ಫ್ರಾಸ್ಟ್ರಕ್ಚರ್ ನಾನು ಕೊಡಬೇಕಂದ್ರೆ ಕ್ರೋರ್ಸ್ ಟುಗೆದರ್ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಇಟ್ ಕ್ಯಾನ್ ಬಿ ಇನ್ ಲ್ಯಾಕ್ಸ್ ಆರ್ ಇನ್ ಕ್ರೋರ್ಸ್. ಸೊ ಇಟ್ ಡಿಪೆಂಡ್ಸ್ ಆನ್ ದ ಸ್ಕೇಲ್ ಆಫ್ ದಿ ಬಿಸ್ನೆಸ್ ಆಪರೇಷನ್ಸ್ ಆರ್ ದ ಇನ್ಸ್ಟಿಟ್ಯೂಷನ್ಸ್ ದೇ ವಾಂಟ್ ಟು ಎಸ್ಟಾಬ್ಲಿಷ್. ಸೊ ಶ್ರೀಮೇಧ ಕಾಲೇಜ್ದು ಇನೋವೇಷನ್ ಪ್ಲಾನ್ಸ್ ಏನು, ಯಾವ ಥರ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಎಸ್, ಶ್ರೀಮೇಧ ಹ್ಯಾಸ್ ಬೀನ್ ಇನೋವೇಟಿಂಗ್ ನ್ಯೂ ಎಜುಕೇಷನ್ ಐಡಿಯಾಸ್ ಆ್ಯಂಡ್ ಇಂಡಕ್ಟಿಂಗ್ ನ್ಯೂ ಇನೋವೇಟಿವ್ ಐಡಿಯಾಸ್ ಇನ್ ದಿ ಕಾಲೇಜ್. ಸೊ ಪ್ರತಿ ವರ್ಷ ನಾವು ಯಾವ ಥರ ಇನೋವೇಟಿವ್ ಐಡಿಯಾಸ್ ತೊಗೊಂಡು ಬರ್ತಾ ಇದ್ದೀವಿ, ಈ ವರ್ಷನೂ ಇನೋವೇಟಿವ್ ಐಡಿಯಾಸ್ ತೊಗೊಂಡು ಬರ್ತಾ ಇದ್ದೀವಿ. ಲೈಕ್ ಐ ವಾಂಟ್ ಟು ಎನ್ಶೋರ್ ದಟ್ ಮೈ ಸ್ಟೂಡೆಂಟ್ಸ್ ಆರ್ ಇನ್ವಾಲ್ವ್ ಮೋರ್ ಇನ್ ಪ್ರಾಕ್ಟಿಕಲ್ ನಾಲೆಜ್, ಲೈಕ್ ಗಿವಿಂಗ್ ಮೋರ್ ಇಂಟರ್ನ್ಶಿಪ್ಸ್, ಇಂಡಸ್ಟ್ರಿ ಕನೆಕ್ಟ್. ಸೊ ಈ ಒಂದು ನಿಟ್ಟಿನಲ್ಲಿ ಮತ್ತು ಸರ್ಟಿಫಿಕೇಶನ್ ಪ್ರೋಗ್ರಾಮ್ಸ್, ಸ್ಕಿಲ್ ಡೆವಲಪ್ಮೆಂಟ್, ಈ ಒಂದು ನಿಟ್ಟಿನಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಇದರ ಜೊತೆ ನಮ್ಮ ಭಾಗದಲ್ಲಿ ಸಂಗೀತ, ನೃತ್ಯ, ನಾಟಕ ಕ್ಷೇತ್ರದಲ್ಲಿ ಯಾವುದೇ ಆದ ಒಂದು ಸಂಸ್ಥೆ ಅಂತ ಇರಲಿಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಈ ವರ್ಷ 2024-25 ಅಕಾಡೆಮಿಕ್ ಇಯರಿಂದ ಶ್ರೀಮೇಧ ಕಾಲೇಜ್ ಆಫ್ ಮ್ಯೂಸಿಕ್ ಆ್ಯಂಡ್ ಪರ್ಫಾರ್ಮಿಂಗ್ ಆರ್ಟ್ಸ್ನ ಕೂಡ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಅಫಿಲಿಯೇಟೆಡ್ ಟು ಗಂಗೂಬಾಯಿ ಹಾನ್ಗಲ್ ಯೂನಿವರ್ಸಿಟಿ, ಮೈಸೂರು. ಸೊ ಕಲೆ ಸಾಹಿತ್ಯ ಕೂಡ ಭಾಳ ಇಂಪಾರ್ಟೆಂಟ್. ಸಾಕಷ್ಟು ಸಾಹಿತಿಗಳಿದ್ದಾರೆ, ಸಾಕಷ್ಟು ಕಲೆಯಲ್ಲಿರೋದರೆ, ಮ್ಯೂಸಿಕ್ ಕ್ಷೇತ್ರದಲ್ಲಿದ್ದಾರೆ, ಡ್ರಾಮಾ ಕ್ಷೇತ್ರದಲ್ಲಿದ್ದಾರೆ, ನಾಟ್ಯ ಕ್ಷೇತ್ರದಲ್ಲಿದ್ದಾರೆ. ಆದರೆ ಅವರೆಲ್ಲರಿಗೂ ಒಂದು ಸರ್ಟಿಫಿಕೇಷನ್, ಡಿಪ್ಲೊಮಾ, ಡಿಗ್ರಿ ಇದೆಲ್ಲ ಬೇಕಾಗ್ತದೆ, ಭಾಳ ಇಂಪಾರ್ಟೆಂಟ್ ಆಗ್ತದೆ. ಹಾಗಾಗಿ ಆ ಒಂದು ಡೈರೆಕ್ಷನಲ್ಲಿ ಕೂಡ ನಾವು ಈ ಸಂಸ್ಥೆ ಎಸ್ಟಾಬ್ಲಿಷ್ ಮಾಡಿದ್ದೇವೆ. ಓಕೆ. ಸೊ ವಿದ್ಯಾರ್ಥಿಗಳು ಯಾರೇ ಆಗಲಿ ಈ ಸಂಗೀತ ಕ್ಷೇತ್ರದಲ್ಲಿ, ನಾಟಕ, ನಾಟ್ಯ ಕ್ಷೇತ್ರದಲ್ಲಿ ಪದವಿಗಳನ್ನು ಪಡ್ಕೊಳ್ಬೇಕಂದ್ರೆ ಎಸ್, ದಿಸ್ ಈಸ್ ದ ರೈಟ್ ಡೆಸ್ಟಿನೇಷನ್ ಫಾರ್ ದೆಮ್. ಸೊ ದಿಸ್ ಈಸ್ ಅವರ್ ನ್ಯೂ initiative from Srimedha Group of Institutions. Great, sir. Sir, what is the next 5 years plan or vision and roadmap? Yes, so the vision or the next 5 years roadmap anta helbekadre, we are working on NAAC accreditations. That is very important for an institution, and working towards becoming an autonomous institution. So this is our upcoming 5 years plan of action. Great, sir. Yes. Sir, if you want to give any tips to audience, like upcoming entrepreneurs? Yes, so I would like to say, ಯಾವುದೇ ಒಂದು ಬಿಸ್ನೆಸ್ ನೀವು ಮಾಡಬೇಕಂತಿದ್ರೆ ಅದರಲ್ಲಿ ಭಾಳ ಇಂಪಾರ್ಟೆಂಟ್ ಅದರಲ್ಲಿರುವಂಥ ಪ್ಯಾಷನ್ನು ಮತ್ತು ಅದರಲ್ಲಿರುವಂಥ ಆಸಕ್ತಿ, ಅದು ಭಾಳ ಇಂಪಾರ್ಟೆಂಟ್ ಆಗ್ತದೆ, ಮತ್ತು ಅದರಲ್ಲಿರುವಂಥ ನಾಲೆಜ್. ಸೊ ಇಫ್ ಐ ವಾಂಟ್ ಟು ಬಿಕಮ್ ಅನ್ ಆಂಟ್ರಪ್ರೆನ್ಯೂರ್, ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಗೇನಿಂಗ್ ನಾಲೆಜ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡರ್ಸ್ಟ್ಯಾಂಡಿಂಗ್ ಮಾರ್ಕೆಟ್. ಎಸ್, ಅಂಡರ್ಸ್ಟ್ಯಾಂಡಿಂಗ್ ದ ಮಾರ್ಕೆಟ್ಸ್ ಆ್ಯಂಡ್ ಐ ಶುಡ್ ವರ್ಕ್ ಇನ್ ದಟ್ ಪರ್ಟಿಕ್ಯುಲರ್ ಸೆಕ್ಟಾರ್. ಅದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಎಜುಕೇಷನ್ ಆದ ತಕ್ಷಣ ನಾನು ಎಂಟರ್ಪ್ರೆನರ್ ಆಗ್ತೀನಿ ಅಂದರೆ ಆಗ್ಬೋದು, ಆದರೆ ಪ್ರಾಕ್ಟಿಕಲ್ ನಾಲೆಜ್ ಗೇನ್ ಮಾಡಬೇಕಂದ್ರೆ ಹಿ ಆರ್ ಶಿ ಶುಡ್ ವರ್ಕ್ in that particular industry, understand the plus minus, understand the pros, cons, difficulties, challenges. ಸೊ ಅದು ಆವಾಗ ಆ ಎಕ್ಸ್ಪೀರಿಯನ್ಸನ್ನು ಇಟ್ಕೊಂಡು ಅವರೊಂದು ಬಿಸ್ನೆಸ್ಸನ್ನು ಎಸ್ಟಾಬ್ಲಿಷ್ ಮಾಡಬೇಕು ಅಂತ ನನ್ನ ಒಂದು ಪರ್ಸನಲ್ ಒಪಿನಿಯನ್. ಓಕೆ, ಐ ಜಸ್ಟ್ ವಾಂಟ್ ಟು ಗೋ ಬ್ಯಾಕ್ ಟು ಪ್ರೀವಿಯಸ್ ಕ್ವಶನ್ಸ್. ನಿಮ್ಮ ಎಕ್ಸ್ಪಾನ್ಷನ್ ಪ್ಲಾನಲ್ಲಿ ಫ್ರಾಂಚೈಸಿ ಆಫರ್ಸ್ ಏನಾದ್ರು ಇದೆಯಾ? ಇನ್ ಕೇಸ್ ಯಾರಾದರೂ ನಿಮ್ಮನ್ನು ಅಪ್ರೋಚ್ ಮಾಡ್ಬೋದಾ? ಎಸ್, ವಿ ವಾಂಟ್ ಟು ಎಕ್ಸ್ಪ್ಯಾಂಡ್ ಇನ್ ಅ ವೆರಿ ಬಿಗ್ ವೇ, ಪ್ರೊವೈಡೆಡ್ ದೇ ಕ್ಯಾರಿ ಅವರ್ ವಿಷನ್. ಸೊ ಅವರ್ ವಿಷನ್ ಈಸ್ ವೆರಿ ಕ್ಲಿಯರ್. ವ್ಯಾಲ್ಯೂಸ್ ಬೇಸ್ಡ್ ಎಜುಕೇಷನ್ ಕೊಡೋದಾದರೆ ಯಾರಾದರೂ ಮುಂದೆ ಬರ್ಬೋದು. ಅವರವರ ರೀಜನ್ಸಲ್ಲಿ
ನಮ್ಮ ಕಾಲೇಜ್ ಹೆಸರಿನ ಒಂದು ಬ್ಯಾನರಲ್ಲಿ ಅವರ ಸಂಸ್ಥೆಯನ್ನು ಸ್ಟಾರ್ಟ್ ಮಾಡ್ಕೊಳ್ಬೋದು. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಕ್ಯಾನ್ ಬಿ ಡಿಸ್ಕಸ್ಡ್ ಅಬೌಟ್ ದಟ್. ಓಕೆ ವೀಕ್ಷಕರೇ, ಗೊತ್ತಾಯ್ತಲ್ಲ, ಶ್ರೀ ಮೇಧಾ ಕಾಲೇಜ್ ಈಸ್ ಆಫರಿಂಗ್ ಫ್ರಾಂಚೈಸಿ. ಸೊ ಪ್ಲೀಸ್ ಕಾಂಟ್ಯಾಕ್ಟ್ KK ಬಿಸ್ನೆಸ್ ಸ್ಟಾಕ್ ಟೀಮ್. ಸೊ ರಾಮ್ ಸರ್, ಇಫ್ ಎಂಟರ್ಪ್ರನರ್ ಜರ್ನಿಯಲ್ಲಿ ತುಂಬ ಜನ ಸಪೋರ್ಟ್ ಮಾಡಿರ್ತಾರೆ, ಮೇ ಬಿ ಫ್ಯಾಮಿಲಿ, ಫ್ರೆಂಡ್ಸು, ನಮ್ಮ ಸರ್ಕಲ್ಗಳು. ಸೊ ಇನ್ ಕೇಸ್ ಇಫ್ ಯು ವಾಂಟ್ ಟು ಸೇ ಥ್ಯಾಂಕ್ಸ್ ಟು ಎನಿಬಡಿ ಆರ್ ಗ್ರ್ಯಾಟಿಟ್ಯೂಡ್ ಟು ಎನಿಬಡಿ. ಎಸ್, ಪ್ರಪ್ರಥಮವಾಗಿ ನಮ್ಮ ಪೇರೆಂಟ್ಸ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕಾಗ್ತದೆ. ನಮ್ಮ ತಾಯಿ, ನಮ್ಮ ತಂದೆ, ಅವರ ಸಪೋರ್ಟ್ ಇಲ್ಲದೆ ಇದ್ದರೆ ಐ ಥಿಂಕ್ ಐ ಕುಡಂಟ್ ಹ್ಯಾವ್ ಅಚೀವ್ಡ್ ದಿಸ್ ಫೀಟ್ ಇನ್ ಮೈ ಲೈಫ್. ಅದಲ್ಲದೆ ನನ್ನ ಧರ್ಮಪತ್ನಿ, ನನ್ನ ಮಕ್ಕಳು, ಅವರ ಒಂದು ಸಪೋರ್ಟ್ ಯಾವಾಗಲೂ ಇರಲೇಬೇಕು, ಇದೇ ಕೂಡ. ಅವರ ಒಂದು ಮಾರಲ್ ಸಪೋರ್ಟ್ ಇಲ್ಲ ಅಂದರೆ ಐ ಥಿಂಕ್ ಬಿಕಾಸ್ ದಿಸ್ ಕಾಲ್ಸ್ ಫಾರ್ ಲಾಟ್ ಆಫ್ ಲಾಂಗ್ ವರ್ಕಿಂಗ್ ಹವರ್ಸ್, ರೈಟ್, ವಿಚ್ ದ ಬೆಟರ್ ಹಾಫ್ ಹ್ಯಾಸ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಶಿ ಹ್ಯಾಸ್ ಅಂಡರ್ಸ್ಟುಡ್. ಐ ಥಿಂಕ್ ಐ ಶುಡ್ ಥ್ಯಾಂಕ್ ಹರ್ ವೆರಿ ಮಚ್ ಫಾರ್ ದ ಡೆಡಿಕೇಶನ್ ಆ್ಯಂಡ್ ಲವ್ ದಟ್ ಶಿ ಹ್ಯಾಸ್ ಶೋಡ್ ಅಪಾನ್ ಮೀ. ಅದಲ್ಲದೆ ನಮ್ಮ ಎಜುಕೇಷನ್ ಟ್ರಸ್ಟ್ ಅವರು ನನ್ನ ಮೇಲೆ ಟ್ರಸ್ಟ್ ಇಟ್ಕೊಂಡು ಈ ಒಂದು ಸಂಸ್ಥೆ ಒಂದು ಉಸ್ತುವಾರಿ ನನಗೆ ಕೊಟ್ಟಿದ್ದಾರೆ. ಅದಲ್ಲದೆ ಅತಿ ಹೆಚ್ಚು ಥ್ಯಾಂಕ್ಸ್ ಹೇಳಬೇಕಂದ್ರೆ ನನ್ನ ಫ್ಯಾಕಲ್ಟೀಸ್. ಓಕೆ. ಸೊ ಅವರ ಸಪೋರ್ಟ್ ಇಲ್ಲದೆ ಐ ಥಿಂಕ್ ವಿ ಕಾಂಟ್ ರನ್ ಎನ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್. ಸೊ ದೇ ಹ್ಯಾವ್ ಬೀನ್ ಅಮೇಝಿಂಗ್ ಸಪೋರ್ಟ್ ಫಾರ್ ಮೀ ಆಲ್ ಅಲಾಂಗ್ ದೀಸ್ 10 years ಆ್ಯಂಡ್ ದೇ ವಿಲ್ ಬಿ ವಿತ್ ಮೀ ಫಾರ್ ಅನದರ್ ಇಯರ್ಸ್ ಟು ಕಮ್. ಆಮೇಲೆ ಬಳ್ಳಾರಿ ಮತ್ತು ನಮ್ಮ ಭಾಗದ ಜನತೆಗೆ ನಾನು ಸದಾ ಋಣಿಯಾಗಿರ್ತೇನೆ. ಅವರ ಸಪೋರ್ಟ್, ಅವರ ಟ್ರಸ್ಟ್, ಭರವಸೆ ನನ್ನ ಮೇಲೆ ಇಲ್ಲ ಅಂದಿದ್ರೆ ನಾವು ಈ ಸಂಸ್ಥೆ ಇಷ್ಟು ದೊಡ್ಡದಾಗಿ ಕಟ್ಟಲಿಕ್ಕೆ ಆಗ್ತಿರಲಿಲ್ಲ. ನಮ್ಮ ಫ್ಯಾಕಲ್ಟೀಸ್ನೆಲ್ಲ ಟೀಮ್ ಅಂತ ಕರಿತೇನೆ ನಾನು. ಸೊ ಮತ್ತು ಪೇರೆಂಟ್ಸು ಮತ್ತು ನಮ್ಮ ನೆಚ್ಚಿನ ವಿದ್ಯಾರ್ಥಿಗಳು, ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಸ್ಟೇಕ್ ಹೋಲ್ಡರ್ಸ್ ಆರ್ ಅವರ್ ಸ್ಟೂಡೆಂಟ್ಸ್. ಸೊ ದ ಟ್ರಸ್ಟ್ ದೇ ಹ್ಯಾವ್ ಕೆಪ್ಟ್ ಆನ್ ಅಸ್. ಐ ವುಡ್ ಲೈಕ್ ಟು ಸೇ ಥ್ಯಾಂಕ್ಸ್ ಟು ಎವ್ರಿಬಡಿ. ಆ್ಯಂಡ್ ಎಲ್ಲರೂ, ನಮ್ಮ ಸರ್ಕಾರ ಆಗಿರ್ಬೋದು, ಇಲ್ಲ ನಮ್ಮ ಯೂನಿವರ್ಸಿಟಿಗಳಾಗಿರ್ಬೋದು, ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ಎಲ್ಲರ ಒಂದು ಸಹಕಾರದಿಂದನೇ ನಾನು ಇದು ಸಾಧನೆ ಮಾಡಲಿಕ್ಕೆ ಆಗಿದೆ. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಎವ್ರಿಬಡಿ ಫಾರ್ ಆಲ್ ದ ಸಪೋರ್ಟ್ ದಟ್ ದೇ ಹ್ಯಾವ್ ಗಿವನ್. ಗ್ರೇಟ್ ಸರ್. ಸೊ ಫೈನಲ್ ಕನ್ಕ್ಲೂಷನ್ ಸರ್, ಯುವರ್ ಎಕ್ಸ್ಪೀರಿಯನ್ಸ್ ಇನ್ KK ಬಿಸ್ನೆಸ್ ಸ್ಟಾಕ್. ಐ ವುಡ್ ಸೇ ಇಟ್ ಈಸ್ ರಿಯಲಿ ವೆರಿ ಅಮೇಝಿಂಗ್ ಬಿಕಾಸ್ ದಿಸ್ ಈಸ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಇಟ್ಸ್ ಅ ರೈಟ್ ಬ್ಲೆಂಡ್ ಅಂತ ಹೇಳ್ಬೋದು. ಒಂದು ಬಿಸ್ನೆಸ್ ಮೆನ್ ಹೇಗೆ ಆಗಬೇಕು ಅಂತ ತಿಳ್ಕೊಳ್ಬೇಕಂದ್ರೆ ಐ ಥಿಂಕ್ ದೇ ಶುಡ್ ವಾಚ್ ದ ಎಪಿಸೋಡ್ಸ್ ಆಫ್ ಬಿಸ್ನೆಸ್ ಟಾಕ್. ಇಟ್ ಈಸ್ ರಿಯಲಿ ಮೋಟಿವೇಟಿಂಗ್, ಇನ್ಸ್ಪೈರಿಂಗ್ ಸ್ಟೋರೀಸ್ ಬರ್ತಾ ಇದೆ. ಈಗ ನಂದೊಂದು ಸ್ಟೋರಿ ಇದೆ, ಅದೇ ಥರ ಈ ವೇದಿಕೆಯಲ್ಲಿ ಸಾಕಷ್ಟು ಎಂಟರ್ಪ್ರೆನ್ಯೂರ್ಸ್ ಬಂದು ಮಾತಾಡ್ತಾರೆ. ಸೊ ಇಟ್ ಈಸ್ ರಿಯಲಿ ಅನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ. ಐ ಥಿಂಕ್ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ನಾನು. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ KK ಬಿಸ್ನೆಸ್ ಟಾಕ್ ಟೀಮ್ ಬೈ ಆ್ಯಂಡ್ ಲಾರ್ಜ್ ಫಾರ್ ದ ಆಪರ್ಚುನಿಟಿ ಗಿವನ್. Okay, Ram sir, thank you so much for coming in KK Business Talk. It was pleasure having you, and it was great experience. You have shared a lot of information. Thank you so much. Thank you so much. Thank you. All the best, sir. Thank you. ಓಕೆ ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ಸಕ್ಸಸ್ಫುಲ್ ಎಂಟರ್ಪ್ರನರ್ ಸ್ಟೋರಿ. ಸೊ ಮುಂದಿನ ವಾರ ಇನ್ನೊಂದು ಸಕ್ಸಸ್ಫುಲ್ ಎಂಟರ್ಪ್ರನರ್ ಸ್ಟೋರಿ ಜೊತೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ KK ಬಿಸ್ನೆಸ್ ಟಾಕ್.